Better than yesterday. Praise the Lord. Thank you, Jesus. So we are going to do session 14 today, right now. ಹದಿನಾಲ್ಕನೇ ವಿಭಾಗಕ್ಕೆ ಹೋಗೋಣ. The truth about generational curses. ಸಂತತಿಯ ಶಾಪಗಳ ವಿಷಯವಾಗಿ. So Sister Mekla just shared about how we shouldn't tear the Old Testament but read it through the filter of the New Testament. ಈಗ ತಾನೇ ಸಿಸ್ಟರ್ ಮೇಕ್ಲರ್ ಅವರು ಹೇಳಿದ್ರು ಯಾವ ರೀತಿ ನಾವು ಹಳೆ ಒಡಂಬಡಿಕೆಯನ್ನು ಕಿತ್ತು ಎಸೆಯದೆ ಹೊಸ ಒಡಂಬಡಿಕೆ ಒಂದು ಕನ್ನಡಕದ ಮೂಲಕವಾಗಿ ಹಳೆ ಒಡಂಬಡಿಕೆಯನ್ನು ನೋಡಬೇಕು ಅಂತ ಹೇಳಿ. So I'm going to show you from the Old Testament, ಹಳೆ ಒಡಂಬಡಿಕೆಯಿಂದ ಸಿಸ್ಟರ್ ಈಗ ತೋರಿಸ್ತಾರೆ, from where God himself has stopped the tradition of man that continues till today in churches. ಇಲ್ಲಿಯವರೆಗೂ ಸಭೆಗಳಲ್ಲಿ ನಡೆಯುವಂತ ಮನುಷ್ಯರ ಪದ್ಧತಿಗಳು ಹೇಗೆ ಪ್ರಾರಂಭವಾಯಿತು ಹಳೆ ಒಡಂಬಡಿಕೆಯಲ್ಲಿ ಅಂತ ಹೇಳಿ ತೋರಿಸ್ತಾರೆ. So once you are done with this teaching of Brother Curry, you'll never be in bondage as you go through these truths. ಹಾಗಾಗಿ ಬ್ರದರ್ ಕರಿ ಅವರ ಸತ್ಯಾರ್ಥಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೆಂದು ನೀವು ದಾಸತ್ವದಲ್ಲಿ ಬಂಧನದಲ್ಲಿ ಉಳಿಯೋದಿಲ್ಲ. And I pray that even if any of you still have some doubts, that it be removed completely in Jesus' name. ನೀವು ಪಿತ್ರಾರ್ಜಿತವಾದ ಶಾಪಗಳ ಬಗ್ಗೆ ಏನಾದರೂ ಸ್ವಲ್ಪ ಡೌಟ್ ಸಂದೇಹಗಳಿದ್ರೆ ಅದು ಈ ಒಂದು ಸೆಷನ್ ಮುಕ್ತಾಯಗೊಳ್ಳುವಷ್ಟೊತ್ತಿಗೆ ಅದನ್ನು ಸಹ ಹೊರಟೋಗ್ತದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. Amen. So I believe that you will be set free from this tradition of man. ಈ ಮನುಷ್ಯರ ಸಂಪ್ರದಾಯಗಳಿಂದ ಇಂದು ಬಿಡುಗಡೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. Because generational curses is one of the major traditions of man. ಪಿತ್ರಾರ್ಜಿತವಾಗಿ ಬಂದಂತ ಶಾಪಗಳು ಮನುಷ್ಯನ ಒಂದು ಬಹಳ ಮುಖ್ಯವಾದ ಆಚಾರ ಪಾಚಾರಗಳಾಗಿ ಬಿಟ್ಟಿವೆ. There are many ministries that focus only on this. ಅನೇಕ ಸೇವೆಗಳು ಈ ಪಿತೃ ಶಾಪಗಳ ವಿಷಯವಾಗಿ ಇನ್ನೂ ಕಾರ್ಯಗತವಾಗಿದೆ. So before we go into this teaching, let's find out how to identify a tradition of man. ಹೇಗೆ ಮನುಷ್ಯನ ಪದ್ಧತಿಗಳನ್ನ ಗುರುತು ಮಾಡೋದು ಅಂತ ಹೇಳಿ ನಾವಿಲ್ಲಿ ಕಲ್ತುಕೊಳ್ಳೋಣ. Let's read 2 Timothy chapter 3 verses 5 and 7. 2 ತಿಮೋಥಿಯು 3:5-6. Having a form of godliness but denying its power, and from such people turn away, always learning and never able to come to the knowledge of the truth. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವಿಷಯವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಅಂಥವರು ಸಹವಾಸವನ್ನು ಮಾಡಿದರು ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು. 7ನೇ ವಾಕ್ಯ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. So a false teacher has a form of godliness but in reality denies the power of God. ನೋಡ್ರಿ, ದುರ್ಬೋಧಕರಿಗೆ ದೇವರ ವಿಷಯವಾಗಿ ಅವ್ರು ಮಾತನಾಡ್ತಾರೆ, ಆದ್ರೆ ದೈವಿಕವಾದ ಅಂಶಗಳನ್ನ ಅವರು ನಿರಾಕರಿಸ್ತಾರೆ. That's one way of identifying a tradition of man. ಮನುಷ್ಯನ ಪದ್ಧತಿಯನ್ನ ಗುರುತು ಮಾಡುವಂತ ಒಂದು ವಿಧಾನವಿದು. So generational curse is not a biblical word. ಪಿತೃ ಶಾಪ ಒಂದು ಸತ್ಯವೇದದಿಂದ ಉತ್ಪತ್ತಿಯಾದಂತ ಪದವಲ್ಲ. The word generational curse itself makes you think that God for no reason is punishing or cursing an innocent person. ಪಿತ್ರಾರ್ಜಿತವಾಗಿ ಅಥವಾ ಸಂತತಿಗಳಿಂದ ಬಂದಂತ ಶಾಪ ದೇವರು ಹೊಸ ಪೀಳಿಗೆಗಳನ್ನ ಶಪಿಸ್ತಾನೆ ಎಂಬ ಭಾವನೆಯ ಮೂಡಿಸ್ತದೆ. So let's look into the word of God and see what the truth is. ಸತ್ಯವೇನು ಅಂತ ಹೇಳಿ ಇಂದು ಕಂಡುಕೊಳ್ಳೋಣ. Before I give you scriptures from the Old Testament, let's go to the New Testament. ಹೊಸ ಒಡಂಬಡಿಕೆಗೆ ಮೊದಲು ಹೋಗಿ ಅನಂತರ ಹಳೆ ಒಡಂಬಡಿಕೆಗೆ ಹೋಗೋಣ. Let's read 2 Corinthians chapter 5 verse 17. 2 ಕೊರಿಂಥ 5:17. Therefore, if anyone is in Christ, he is a new creation. All things have passed away. Behold, all things have become new. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ತುತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು.
So people who generally talk about generational curses are people from the church. ಸಂತತಿಯಿಂದ ಬಂದಂತ ಶಾಪಗಳು ಮುಖ್ಯವಾಗಿ ಸಭೆಯಲ್ಲಿ ಹೆಚ್ಚಾಗಿ ಚರ್ಚೆ ಮಾಡ್ತಾರೆ. So they are the people, if people say that they are under a curse. ಅಂದ್ರೆ ಸಾಧಾರಣವಾಗಿ ಹೇಳ್ತಾ ಓ ಇವನು ಶಾಪದ ಕೆಳಗಿದ್ದಾನೆ ಅಂತ ಹೇಳ್ತಾರೆ. So when you tell them you need to be born again, they'll say no, they are born again. ನೀನು ನೂತನವಾಗಿ ಹುಟ್ಟಬೇಕು ಅಂತ ನಾವು ಹೇಳ್ತೇವೆ, ಆದ್ರೆ ಅವ್ರು ಹೇಳ್ತಾರೆ ಇಲ್ಲ ನಾನು ನೂತನವಾಗಿ ಹುಟ್ಟಿದ್ದಾಯಿತು ಅಂತ ಹೇಳಿ. Then if you are born again, then you are a new creation. ನೀವು ನೂತನ ಸೃಷ್ಟಿ ಆದರೆ ಖಂಡಿತವಾಗಿಯೂ ನೀವು ಹಳೆ ವ್ಯಕ್ತಿ ಅಲ್ಲವೇ? You are blessed, not cursed. ನೀವು ಈಗ ಆಶೀರ್ವದಿಸಲ್ಪಟ್ಟಿದ್ದೀರೇ ಹೊರತು ಶಾಪಗ್ರಸ್ತರಲ್ಲ. Because all things are passed away and generational curses are gone. ಪೂರ್ವ ಸ್ಥಿತಿ ಎಲ್ಲ ಹೊರಟು ಹೋಯಿತು ಅಂದ್ರೆ ಪಿತ್ರಾರ್ಜಿತವಾಗಿ ಬಂದ ಶಾಪಗಳು ಹೊರಟು ಹೋಗಿವೆ ಎಂಬುದರ್ಥ. Ephesians 1:3 says, ಎಫೆಸ 1:3 ಹೇಳಲಾಗ್ತದೆ, we have been blessed with every spiritual blessing in the heavenly places in Christ Jesus. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಆತನ ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. So king of Moab tells Balaam to curse Jacob and divorce Israel. ನೋಡ್ರಿ, ಮೋವಾಬ್ ಅರಸನು ಹೇಳ್ತಾನೆ ಬಾಳನನ್ನ ಶಪಿಸಿ ಇಸ್ರಾಯೇಲನ್ನ ವಿಚ್ಛೇದಿಸು ಅಂತ ಹೇಳಿ. So even the false prophet Balaam says, how can I curse whom God has not cursed? ನೋಡ್ರಿ, ಸುಳ್ಳು ಪ್ರವಾದಿಯಾದ ಬಾಳನು ಸಹ ಹೇಳ್ತಾನೆ ದೇವರು ಆಶೀರ್ವದಿಸಿದವರನ್ನ ನಾನು ಹೇಗೆ ಶಪಿಸಲಿ ಅಂತ ಹೇಳಿ. That's in Numbers 23:8. ಅರಣ್ಯಕಾಂಡ 23:8 ನಾವು ಅದನ್ನು ನೋಡ್ತೇವೆ. So in other words, how can I curse whom God has blessed? ಅಂದ್ರೆ ದೇವರು ಶಪಿಸಿದವನನ್ನ ನಾನು ಹೇಗೆ ದೇವರು ಆಶೀರ್ವದಿಸಿದವನನ್ನ ನಾನು ಹೇಗೆ ಶಪಿಸಲಿ? If Balaam couldn't do it, then even devil cannot do it. ಬಾಳನಿಂದಲೇ ಸಾಧ್ಯವಾಗ್ಲಿಲ್ಲ ಅಂದ್ರೆ ಸೈತಾನನಿಂದ ಹೇಗ್ರಿ This ಸಾಧ್ಯ? is Old Testament. ಇದು ಹಳೆ ಒಡಂಬಡಿಕೆಯ ವಾಕ್ಯ. But see what Jesus did for us. ಯೇಸು ನಮಗಾಗಿ ಮಾಡಿದ್ದೇನು ಅಂತ ಹೇಳಿ ನಾವು ನೋಡೋಣ. Galatians chapter 3 verse 13. ಗಲಾತ್ಯ ಪತ್ರಿಕೆ 3:13 ನಾವು ನೋಡ್ತೇವೆ. Christ has redeemed us from the curse of the law, having become a curse for us. ಮರಕ್ಕೆ ನಿಮ್ಮ ಫುಲ್ ಓದ್ಬೇಕು. ಇಟ್ಸ್ ಬಿಗ್ ವರ್ಸ್. ಅನ್ಯ ಜನರಿಗೆ ಅಬ್ರಹಾಮನಿಗೆ ಉಂಟಾಗುವ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವ ದೇವರು ವಾಗ್ದಾನ ಮಾಡಿದ ಆತನ ನಿಮಗೆ ನಂಬಿಕೆ ಮೂಲಕ ದೊರಕುವಂತೆ ಕ್ರಿಸ್ತನು ನಿಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. Amen. So if Jesus became a curse for me, then how can I be cursed? ನೋಡ್ರಿ, ಕ್ರಿಸ್ತನೇ ನನಗೆ ಶಾಪಗ್ರಸ್ತನಾಗುವಾಗ ನಾನು ಶಾಪವಾಗಿ ಹೇಗೆ ಉಳಿಲಿಕ್ಕೆ ಸಾಧ್ಯ? Now let's go to the Old Testament. ಈಗ ಹಳೆ ಒಡಂಬಡಿಕೆಗೆ ಹೋಗೋಣ. Exodus chapter 20 verses 3 to 6. ವಿಮೋಚನ ಕಾಂಡ 23-6 ವಾಕ್ಯಗಳು. You shall have no other gods before me. You shall not make for yourselves a carved image, any likeness of anything that is in heaven above, that is in the earth beneath, or that is in the water under the earth. You shall not bow down to them nor serve them, for I, the Lord your God, am a jealous God, visiting the iniquity of the fathers upon the children to the third and fourth generations of those who hate me, but showing mercy to thousands, to those who love me and keep my commandments. ನನ್ನ ಮುಂದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಿನಗೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರುಗಳಲ್ಲಾಗಲಿ ಯಾವುದರ ವಿಗ್ರಹಗಳನ್ನಾಗಲಿ ರೂಪಗಳನ್ನಾಗಲಿ ನೀನು ಮಾಡಿಕೊಳ್ಳಬಾರದು. ನೀನು ಅವುಗಳಿಗೆ ಅಡ್ಡ ಬೀಳಬಾರದು, ಸೇವಿಸಲೂಬಾರದು. ನಿನ್ನ ದೇವರಾದ ಕರ್ತನಾಗಿರುವ ನಾನು ರೋಷವುಳ್ಳ ದೇವರಾಗಿದ್ದೇನೆ. ನನ್ನನ್ನು ಹಾಗೆ ಮಾಡುವ ತಂದೆಗಳ ಅಪರಾಧಗಳನ್ನು ಮಕ್ಕಳ ಮೇಲೆಯೂ 3ನೇ 4ನೇ ತಲೆಗಳವರೆಗೂ ಬರಮಾಡುವೆನು. ನನ್ನನ್ನು ಪ್ರೀತಿ ಮಾಡಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವೆನು. Again we read here in Exodus chapter 34 verses 6 to 10. I'll just read from 6 to 8. And the Lord passed before him and proclaimed, the Lord God, merciful and gracious, long suffering and abounding in goodness and truth,
keeping mercy for thousands, forgiving iniquity and transgression and sin, by no means clearing the guilty, visiting the iniquity of the fathers upon the children and the children's children to the third and fourth generations. So Moses made haste and bowed his head towards the earth and worshipped. ಕರ್ತನು ಅವನೆದುರಿಗೆ ಹಾದು ಹೋಗುತ್ತಾ, ಕರ್ತನಾದ ದೇವರು ಕರುಣೆಯುಳ್ಳವರು, ಕೃಪಾಳುವು, ದೀರ್ಘಶಾಂತನು, ಒಳ್ಳೆತನದಲ್ಲಿ ಮತ್ತು ಸತ್ಯತೆಗಳಲ್ಲಿ ಸಮೃದ್ಧಿಯಾದಾತನು, 1000 ತಲೆಗಳವರೆಗೂ ಕರುಣೆ ತೋರಿಸುವಾತನು, ದೋಷ ಅಪರಾಧವನ್ನು ಪಾಪವನ್ನು ಕ್ಷಮಿಸುವಾತನು, ಅಪರಾಧಿಯನ್ನು ನಿರಪರಾಧಿ ಎಂದು ಎಣಿಸದವನು, ತಂದೆಗಳ ದೋಷವನ್ನು ಮಕ್ಕಳ ಮೇಲೆಯೂ ಮೊಮ್ಮಕ್ಕಳ ಮೇಲೆಯೂ 3ನೇ ಮತ್ತು 4ನೇ ತಲೆಗಳವರೆಗೂ ವಿಚಾರಿಸುವಾತನು ಎಂದು ಪ್ರಕಟಿಸಿಕೊಂಡನು. ಆಗ ಮೋಶೆಯು ತ್ವರೆಪಟ್ಟು ನೆಲಕ್ಕೆ ಬಗ್ಗಿ ಆತನನ್ನು ಆರಾಧಿಸಿದನು. So what we see here, people only focus on the iniquity of the fathers upon children to the third and fourth generation. ನೋಡ್ರಿ, ತಂದೆಯ ಅಪರಾಧಗಳನ್ನ 3-4 ತಲೆಮಾರುಗಳವರೆಗೂ ಅದರ ಮೇಲೆಯೇ ಮನುಷ್ಯರಿಗೆ ಇವತ್ತು ದೃಷ್ಟಿ ಇದೆ. Where he says he will not clear the guilty. ಅಂದ್ರೆ ಪಾಪಿಗಳನ್ನ ಆತನು ದಂಡಿಸದೆ ಬಿಡೋದಿಲ್ಲ ಅನ್ನೋದೇ ನಮ್ಮ ತಲೆಯಲ್ಲಿ ಯಾವಾಗಲೂ ಉಳ್ಕೊಳ್ತದೆ. He lays the sins of the parents on the children and grandchildren. ತಂದೆ ತಾಯಿಗಳ ಮಕ್ಕಳ ಮೇಲೆಯೂ ಮೊಮ್ಮಕ್ಕಳ ಮೇಲೆಯೂ ಹಾಕುತ್ತಾನೆ ಎಂಬುದು ನಾವು ಮರೆಯೋದಿಲ್ಲ. So the entire family is affected. ಹಾಗಾಗಿ ಇಡೀ ಕುಟುಂಬವೇ ಆ ಶಾಪಕ್ಕೆ ಒಳಗಾಗ್ತದೆ. Now let's read Deuteronomy chapter 5 verses 9 and 10. ಧರ್ಮೋಪದೇಶ ಕಾಂಡ 5:7-10 ವಾಕ್ಯಗಳು. You shall not bow down to them nor serve them, for I, the Lord your God, am a jealous God, visiting the iniquity of the fathers upon the children to the third and fourth generation of those who hate me, but showing mercy to thousands, not only third and fourth generation, but to thousands, to those who love me and keep my commandments. 7-10. Yeah. ನನ್ನ ಮುಂದೆ ನಿನಗೆ ಬೇರೆ ದೇವರುಗಳು ಇರಬಾರದು, 9 and 10. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಸೇವಿಸಲೂ ಬಾರದು. ಯಾಕಂದರೆ ನಿನ್ನ ದೇವರಾದ ಕರ್ತನಾಗಿರುವ ನಾನು ರೋಷವುಳ್ಳ ದೇವರಾಗಿದ್ದೇನೆ. ನನ್ನನ್ನು ಹಗೆ ಮಾಡುವವರಲ್ಲಿ ಪಿತೃಗಳ ಅಕ್ರಮವನ್ನು ಮಕ್ಕಳ ಮೇಲೆ 3ನೇ 4ನೇ ತಲಾಂತರದವರೆಗೆ ನ್ಯಾಯ ತೀರಿಸುತ್ತೇನೆ. ಆದರೆ ನನ್ನನ್ನು ಪ್ರೀತಿ ಮಾಡಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000ಗಳವರೆಗೂ ಕರುಣೆ ತೋರಿಸುತ್ತೇನೆ. So they overlook the passages that say God pours out his unfailing love to 1,000 generations, forgiving iniquity, rebellion and sin. 1000 ತಲೆಮಾರುಗಳವರೆಗೂ ದೇವರು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಮೇಲೆ ಪ್ರೀತಿ ತೋರಿಸಿ ಅವರ ಒಂದು ದೋಷ ಕೃತ್ಯಗಳನ್ನ ಮನ್ನಿಸ್ತಾನೆ ಅನ್ನೋದನ್ನ ನಾವು ಬಿಟ್ಬಿಡ್ತೇವೆ, ಬರೀ ಶಾಪವನ್ನ ಹಿಡ್ಕೊಳ್ತೇವೆ. So we see that God's grace and mercy was always greater than the consequences. ದೇವರ ಕೃಪೆ ಮತ್ತು ಕನಿಕರ ಮನುಷ್ಯನ ಅವಿಧೇಯತ್ವಕ್ಕಿಂತಲೂ ದೊಡ್ಡದಾಗಿತ್ತು. So the only way you are cleared up is by dying. ಹಾಗಾಗಿ ನಿಮ್ಮ ಶಾಪ ಯಾವಾಗ ವಿಮುಕ್ತವಾಗ್ತದೆ ಅಂದ್ರೆ ನೀವು ಸತ್ತರೆ ಮಾತ್ರ ಅಂತ ಹೇಳಿ ಯೋಚನೆ ಮಾಡ್ತೇವೆ. Jesus just didn't clear you up, you died and moved into Christ. ಯೇಸು ಯಾವ ರೀತಿ ಇದನ್ನ ಪ್ರಬಂಧಿಸಿದ್ದಾನೆ ಅಂದ್ರೆ, ನೀವು ಸತ್ತು ಕ್ರಿಸ್ತನಲ್ಲಿ ಒಳಗಾಗ್ತೀರಿ, ಕ್ರಿಸ್ತನಿಗೆ ನೀವು ಹೋಗಿ ಸೇರ್ತೀರಿ. I am made right with God through Jesus. ಕ್ರಿಸ್ತನ ಮೂಲಕವಾಗಿ ದೇವರೊಂದಿಗೆ ನಾನು ನೀತಿವಂತನಾಗ್ತೇನೆ ಎಂಬುದು. It's not a matter of me getting rid of my sins. ನನ್ನ ಪಾಪಗಳಿಂದ ನಾನು ಬಿಡಿಸ್ಕೊಳ್ಳುವುದಲ್ಲ. It's me getting into Jesus. ನಾನು ಕ್ರಿಸ್ತನಲ್ಲಿ ತಲ್ಲೀನವಾಗುವುದೇ, ಸೇರಿಕೊಳ್ಳುವುದೇ. Amen. So now the next few chapters are very important. ಬರುವ ಈ ಅಧ್ಯಾಯಗಳು ಬಹಳ ಮುಖ್ಯವಾಗಿವೆ. We have to read them very, very carefully. ಇವುಗಳನ್ನು ನಾವು ಬಹಳ ಎಚ್ಚರ ವಹಿಸಿ ಓದಬೇಕಾಗ್ತದೆ. The reason they are very important is because the process of generational curse stops here. ಯಾಕೆ ಮುಖ್ಯ ಅಂದ್ರೆ, ಪಿತ್ರಾರ್ಜಿತವಾಗಿ ಬಂದಂತ ಶಾಪಗಳು ಇಲ್ಲಿಗೆ ಮುಕ್ತಾಯಗೊಳ್ತದೆ. So let's read Jeremiah 31:29-34. ಯೆಹೆಜ್ಕೇಲ Jeremiah 31. ಯೆರೆಮೀಯ 31ನೇ ಅಧ್ಯಾಯ Jeremiah 31.
ಯೆರೆಮೀಯ 31ನೇ ಅಧ್ಯಾಯ verses 29 to 34. 29ರಿಂದ 34ನೇ ವಾಕ್ಯದವರೆಗೂ. It's not there. Verse 29 says, in those days they shall say no more. What shall they say no more? Let's read. The fathers have eaten sour grapes, and the children's teeth are set on edge. Is it 31, 29? 31, Jeremiah 31, verse 29. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳು ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. So this proverb, what they are saying here, is also in Lamentation 5:7. ಇದೇ ವಾಕ್ಯ ಪ್ರಲಾಪಗಳು 5:7 ಸಹ ನಾವು ನೋಡ್ತೇವೆ. Our fathers sinned and are no more, but we bear their iniquities. ಅಂದ್ರೆ ನಮ್ಮ ತಂದೆಯಂದಿರು ಪಾಪ ಮಾಡಿ ಇಲ್ಲದಾಗಿದ್ದಾರೆ, ಅವರ ಶಾಪಗಳು ನಮ್ಮ ಮೇಲೆ ಬಂದಿವೆ ಎಂಬುದಾಗಿ. Now it says here, God is telling them not to use this proverb anymore. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಗಾದೆಯನ್ನ ಮತ್ತೆ ಉಪಯೋಗಿಸಕೂಡದು ಎಂಬುದಾಗಿ. In the last session, Sister Mekla spoke about the promise of God through in Hebrews 8. ಸಿಸ್ಟರ್ ಮೇಕ್ಲರ್ ಅವರು ಹೀಬ್ರಿಯ 8ನೇ ಅಧ್ಯಾಯದಿಂದ ದೇವರ ವಾಗ್ದಾನದ ವಿಷಯವಾಗಿ ಮಾತನಾಡಿದರು. In the Old Testament we read that now, verse 31. ಹಳೆ ಒಡಂಬಡಿಕೆಯಲ್ಲಿ 31ನೇ ವಾಕ್ಯದಲ್ಲಿ ನಾವು ಇದನ್ನು ನೋಡೋಣ. See, behold, the days are coming, says the Lord, when I will make a new covenant with the house of Israel and with the house of Judah. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. So here the Lord is saying, in that day I will form a new covenant. ಇಲ್ಲಿ ದೇವರು ಹೇಳ್ತಾನೆ, ಆ ದಿನಗಳು ಬರ್ತದೆ, ಆ ದಿನಗಳು ಬಂದಾಗ ಹೊಸ ಒಡಂಬಡಿಕೆಯನ್ನು ನನ್ನ ಜನರ ಸಂಗಡ ನಾನು ಮಾಡಿಕೊಳ್ತೇನೆ ಅಂತ ಹೇಳಿ. So not like the one I made with your fathers when I took you out of Egypt. ಐಗುಪ್ತ ದೇಶದೊಳಗಿಂದ ನಿಮ್ಮನ್ನು ಬಿಡಿಸಿ ಕರೆತರುವಾಗ ನಿಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡಂತ ವಾಗ್ದಾನದಂತೆ ಈ ಒಡಂಬಡಿಕೆ ಇರೋದಿಲ್ಲ. And verse 33 says, 33ನೇ ವಾಕ್ಯ, but this is the covenant that I will make with the house of Israel after those days, says the Lord. I will put my law in their minds and write it on their hearts, and I will be their God and they shall be my people. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. So see, he is saying that he will put his law in their hearts and their minds and give them a new heart and a new spirit. ನೋಡ್ರಿ, ಇಲ್ಲಿ ಹೇಳ್ತದೆ, ದೇವರು ತನ್ನ ಧರ್ಮೋಪದೇಶವನ್ನು ಅವರ ಹೃದಯಗಳಲ್ಲಿ ನೆಲೆಗೊಳಿಸಿ ಅವರಿಗೆ ಹೊಸ ಹೃದಯ ಮಾತ್ರ ಕೊಡೋದಿಲ್ಲ, ಹೊಸ ಆತ್ಮವನ್ನು ಸಹ ಕೊಡ್ತಾನೆ ಎಂಬುದಾಗಿ. And let's read verse 34. 34ನೇ ವಾಕ್ಯ, for I will forgive, only the last part of that, I will forgive their iniquity and their sin I will remember no more. ಕಡೆಯ ವಾಕ್ಯ, ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. So now we saw this in Jeremiah 31. We go to Ezekiel chapter 18. ಯೆಹೆಜ್ಕೇಲ 18ನೇ ಅಧ್ಯಾಯಕ್ಕೆ ನಾವು ಈಗ ಹೋಗೋಣ. We need to read the whole chapter, but lack of time we will just read verses 1 to 4. 1ರಿಂದ 4 ವಾಕ್ಯಗಳನ್ನು ಮಾತ್ರ ಓದಿಕೊಳ್ಳೋಣ. The word of the Lord came to me again, saying, what do you mean when you use this proverb concerning the land of Israel, saying, the fathers have eaten sour grapes, and the children's teeth are set on edge? As I live, says the Lord God, you shall no longer use this proverb in Israel. ಕರ್ತನ ವಾಕ್ಯವು ನನಗೆ ಉಂಟಾಗಿ ಹೇಳಿದ್ದೇನೆಂದರೆ, ತಂದೆಗಳು ಹುಳಿ ದ್ರಾಕ್ಷಗಳನ್ನು ತಿಂದರು, ಮಕ್ಕಳ ಹಲ್ಲು ಉಳಿತು ಹೋಯಿತು ಎಂಬ ಗಾದೆಯನ್ನು ಇಸ್ರಾಯೇಲ್ ದೇಶದ ವಿಷಯವಾಗಿ ನೀವು ಉಪಯೋಗಿಸುವ ಇದರ ಅರ್ಥವೇನು? ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ಜೀವದಾಣೆ,
ನೀವು ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನು ಹೇಳುವ ಸಂದರ್ಭವು ಇರುವುದಿಲ್ಲ. ಇಗೋ, ಎಲ್ಲ ಪ್ರಾಣಿಗಳು ನನ್ನವೇ, ತಂದೆ ಪ್ರಾಣವು ಹೇಗೋ ಹಾಗೆ ಮಗನ ಪ್ರಾಣವು ನನ್ನದೇ. ಪಾಪ ಮಾಡುವವನೇ ತನಗಾಗಿಯೇ ಸಾಯುವನು. So in verse 3 says, no, you will never, again he's saying, you will never use this proverb again. ನೋಡಿ, 3ನೇ ವಾಕ್ಯದಲ್ಲಿ ಹೇಳ್ತದೆ, ಈ ಗಾದೆಯನ್ನ ಇಸ್ರಾಯೇಲಿನಲ್ಲಿ ಇನ್ನೂ ಎಂದೂ ನೀವು ಹೇಳುವುದಿಲ್ಲ. And verse 4 gives a reason. God gives that reason. Behold, all souls are mine. The soul of the Father as well as the soul of the Son is mine. The soul who sins shall die. ನೋಡ್ರಿ, ಮಗನ ಪ್ರಾಣವು ನನ್ನದೇ, ತಂದೆಯ ಪ್ರಾಣವು ನನ್ನದೇ, ಮಕ್ಕಳ ಪ್ರಾಣವು ನನ್ನದೇ. ಹಾಗಾಗಿ ಯಾರು ಪಾಪ ಮಾಡ್ತಾರೋ ಅವರೇ ಸಾಯ್ತಾರೆ. ಹಾಗಾಗಿ ಇದನ್ನ ನೀವು ಇನ್ನು ಮುಂದೆ ಉಪಯೋಗಿಸಬೇಡ್ರಿ ಅಂತ ಹೇಳ್ತಾನೆ. So God is saying he will decide what happens. Because all souls belong to him. ತಂದೆ ಜೊತೆಗೆ ಏನಾಗಬೇಕು, ಮಕ್ಕಳ ಜೊತೆಗೆ ಏನಾಗಬೇಕು ಎಂಬುದಾಗಿ ತೀರ್ಮಾನಿಸುವನು ನಾನು, ನೀವಲ್ಲ. ಹಾಗಾಗಿ ನೀವು ಇದನ್ನು ಪ್ರಯೋಗಿಸಕೂಡದು ಅಂತ ದೇವರ ಆದೇಶ ನೀಡ್ತಾನೆ. So you are responsible for your own self. You're not responsible for your father's or your grandfather's sins. ಹಾಗಾಗಿ ನಿನ್ನ ಪಾಪಗಳಿಗೆ ನೀನೊಬ್ಬನೇ ಹೊಣೆ. ನಿನ್ನ ತಂದೆ, ನಿನ್ನ ತಾತನ ಪಾಪಗಳಿಗೆ ನೀನು ಹೊಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ದೇವರು ಹೇಳ್ತಾನೆ. So God is saying just the opposite of what was said in the proverb, that the children are not going to bear the father's sins. ಅಂದ್ರೆ ಮಕ್ಕಳು ತಮ್ಮ ತಂದೆಯಂದಿರ ಶಾಪವನ್ನ ಹೊತ್ತುಕೊಳ್ಳೋದಿಲ್ಲ ಎಂಬುದಕ್ಕಾಗಿ ದೇವರು ಈ ಮಾತನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. See, there are many parents whom I have come across with children with birth defects. ನೋಡ್ರಿ, ಅನೇಕ ತಂದೆ ತಾಯಿಗಳಿಗೆ ಅಂಗವಿಕಲತೆ ಉಳ್ಳಂತ ಮಕ್ಕಳು ಹುಟ್ಟಿರುವುದು ನಾನು ಕಂಡಿದ್ದೇನೆ ಅಂತ ಸಿಸ್ಟರ್ ಹೇಳ್ತಾರೆ. They feel guilty. They feel it's because of their sins that God is punishing them like this. ಆಗ ಸಾಧಾರಣವಾಗಿ ಪೋಷಕರು ಯೋಚನೆ ಮಾಡ್ತಾರೆ, ಅಯ್ಯೋ ನಮ್ದೇನೋ ಪಾಪ ಇರಬೇಕು, ಹಾಗಾಗಿ ನಮ್ಮ ಮಕ್ಕಳ ಮೇಲೆ ಅದು ಬಂದಿದೆ ಅಂತ ಹೇಳಿ. People tell them that. ಮತ್ತು ಅದನ್ನ ಬಾಯಿ ತೆರೆದು ಕೂಡ ಅರಿಕೆ ಮಾಡೋದುಂಟು. Their own parents, their own in-laws blame the parents. ಅವರ ಪೋಷಕರು, ಅವರ ಅತ್ತೆ ಮಾವಂದಿರು ತಂದೆ ತಾಯಿಗಳನ್ನ ದೂಷಿಸಿ, ನೋಡು ನೀನು ಮಾಡಬಾರ್ದೆಲ್ಲ ಮಾಡಿದೆ, ಹಾಗಾಗಿ ನಿನ್ನ ಮಕ್ಕಳಿಗೆ ಹೀಗಾಗಿದ್ದಾರೆ ಅಂತ ಹೇಳ್ತಾರೆ. This is a lie of the enemy. ಇದು ಸೈತಾನನಿಂದ ಬಂದಂತ ಸುಳ್ಳು ಮಾತು. And they are bound in this lie. ಮತ್ತು ಅವರು ಈ ಸುಳ್ಳಿನಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. I'm so glad that I came across this teaching, because I'm able to help quite a number of families. ಈ ಬೋಧನೆಯ ನಿಮಿತ್ತವಾಗಿ ಅನೇಕ ಕುಟುಂಬಗಳಿಗೆ ನಾನು ಸಹಾಯ ಮಾಡುವಂತೆ ನನಗೆ ಬಹಳ ಸಂತೋಷ. From this guilt and condemnation from the enemy. ಈ ದೂಷಣೆ ಮತ್ತು ಪಾಪ ಪ್ರಜ್ಞೆ ಸೈತಾನ ಒಡ್ಡುವಂತ ಇದೆಲ್ಲದರಿಂದ ಈ ಮೂಲಕ ನಮಗೆ ಬಿಡುಗಡೆ ಆಗ್ತದೆ. Because I can see those families actually serving the Lord, doing so much for the Lord because they've come out of it. ಈಗ ಈ ತರ ಎಷ್ಟೋ ಕುಟುಂಬಗಳು ಶಾಪದಿಂದ ಹೊರಬಂದ ಕಾರಣ ದೇವರನ್ನ ಸ್ವಚ್ಛಂದವಾಗಿ ಸೇವೆ ಮಾಡ್ತಾ ಇದ್ದಾರೆ. Because if they don't come out of it, the enemy would have kept them in bondage of condemnation and guilt. ಅವರು ಸ್ವತಂತ್ರವಾಗಿ ಹೊರಗೆ ಬರಲಿಲ್ಲ ಅಂದ್ರೆ ಈ ಶಾಪದ ಮನಸ್ಥಿತಿಯ ಬಂಧನದಲ್ಲಿ ಸೈತಾನನು ಅವರನ್ನು ಎಂದೂ ಕೂಡ ಹಾಕಿರ್ಲಿಕ್ಕೆ ಸಾಧ್ಯ. Okay, let's read Ezekiel chapter 18 verses 19 and 20. Here they ask God a question and look at God's answer. ಎಜೆಕಿಯೇಲ 18, 19, 20ರಲ್ಲಿ ಅವರು ದೇವರನ್ನು ಒಂದು ಪ್ರಶ್ನೆ ಕೇಳಲಾಗಿ ದೇವರ ಉತ್ತರವನ್ನು ನಾವು ಗಮನಿಸೋಣ. Yet you say, why should the son not bear the guilt of the father? Because the son has done what is lawful and right and has kept all my statutes and observed them, he shall surely live. The soul who sins shall die. The son shall not bear the guilt of the father, nor the father bear the guilt of the son. ಆತನ ತಂದೆಯ ವಿಷಯವಾದರೂ ಅವನು ಬಹಳ ಬಲಾತ್ಕಾರ ಮಾಡಿದ್ದರಿಂದಲೂ ತನ್ನ ಸಹೋದರರನ್ನು ಹಿಂಸಿಸಿ ಸುಲಿಗೆ ಮಾಡಿದ್ದರಿಂದಲೂ ತನ್ನ ಜನರ ಮಧ್ಯದಲ್ಲಿ ಕೆಟ್ಟದ್ದನ್ನು ಮಾಡಿದ್ದರಿಂದಲೂ ಇಗೋ ಅವನು ಅಕ್ರಮದಲ್ಲಿ ಸಾಯುವನು. ಆದಾಗ್ಯೂ ಇನ್ನು ನೀವು ಮಗನು ತಂದೆಯ ಅಕ್ರಮವನ್ನು ಹೊರುವುದಿಲ್ಲವೇ ಎಂದು ಹೇಳುವಿರಿ. ನಿಶ್ಚಯವಾಗಿ ಮಗನು ನ್ಯಾಯವನ್ನು ನೀತಿಯನ್ನು ಮಾಡಿ ನನ್ನ ನಿಯಮಗಳನ್ನೆಲ್ಲ ಕೈಕೊಂಡು ನಡೆದರೆ ಅವನು ನಿಶ್ಚಯವಾಗಿ ಬದುಕುವನು. So if a bad father produces a just son, ಒಬ್ಬ ಕೆಟ್ಟ ತಂದೆ ನೀತಿಯುಳ್ಳ ಮಗನನ್ನ ಹುಟ್ಟಿಸಿದರೆ, he will see his father's action which is not good and decides not to do what his father did. ಆ ಮಗನು ತಂದೆಯ ಅಕ್ರಮಗಳನ್ನೆಲ್ಲ ನೋಡಿ ನಾನು ಈ ರೀತಿಯಲ್ಲಿ ಬದುಕೋದಿಲ್ಲ ಅಂತ ಮಗ ತೀರ್ಮಾನಿಸಿದ್ರೆ, and if he turns to the Lord, he shall surely live.
ಮತ್ತು ದೇವರೇ ನಾನು ನಮ್ಮ ತಂದೆಯಂತೆ ಬದುಕೋದಿಲ್ಲ ಅಂತ ಹೇಳಿಕೊಳ್ಳುವಾಗ ಖಂಡಿತ ಆ ಮಗನು ಬದುಕುತ್ತಾನೆ, ಉಳಿದುಕೊಳ್ಳುತ್ತಾನೆ. So, after reading these scriptures, will there be any question about generational curses? ಹಾಗಾಗಿ ಈ ವಾಕ್ಯಗಳನ್ನು ಓದಿದ ಮೇಲೆ ನಿಮ್ಗೇನಾದ್ರೂ ಡೌಟ್ ಇದೆಯಾ ಪಿತ್ರಾರ್ಜಿತವಾಗಿ ಬಂದಂತ ಶಾಪಗಳ ವಿಷಯವಾಗಿ? Yes, no? ಹೌದಾ ಇಲ್ವಾ? Okay, let's go to Ezekiel chapter 18, verses 21 to 23. 18, 21, 23 ನೋಡೋಣ. But if a wicked man turns from all his sins which he has committed, keeps all my statutes, and does what is lawful and right, he shall surely live, he shall not die. None of the transgressions which he has committed shall be remembered against him. Because of the righteousness which he has done, he shall live. Do I have any pleasure at all that the wicked should die, says the Lord God, and not that he should turn from his ways and live? ಆದರೆ ದುಷ್ಟನು ತಾನು ಮಾಡಿದ ಪಾಪಗಳನ್ನೆಲ್ಲ ಬಿಟ್ಟು ತಿರುಗಿಕೊಂಡು ನನ್ನ ನಿಯಮಗಳನ್ನೆಲ್ಲ ಕೈಕೊಂಡು ನ್ಯಾಯವನ್ನು ನೀತಿಯನ್ನು ನಡೆಸಿದರೆ ಅವನು ಸಾಯದೆ ನಿಶ್ಚಯವಾಗಿ ಬದುಕುವನು. ಅವನು ಮಾಡಿದ ಅಪರಾಧಗಳನ್ನೆಲ್ಲ ಅವನಿಗೆ ವಿರುದ್ಧವಾಗಿ ಜ್ಞಾಪಕ ಮಾಡುವುದಿಲ್ಲ. ಅವನು ಮಾಡಿದ ನೀತಿಯಿಂದಲೇ ಅವನು ಬದುಕುವನು. ದುಷ್ಟನು ಸಾಯುವವರಲ್ಲಿ ನನಗೆ ಸ್ವಲ್ಪವಾದರೂ ಸಂತೋಷವಿರುವುದು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಅವನು ತನ್ನ ನಡತೆಗಳಿಂದ ಹಿಂತಿರುಗಿಕೊಂಡು ಬದುಕಿದರೆ ನನಗೆ ಸಂತೋಷವಲ್ಲವೇ? So God does not even want the wicked to die. ನೋಡ್ರಿ, ಇಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ದುಷ್ಟನು ಸಾಯುವುದು ಸಹ ದೇವರಿಗೆ ಇಷ್ಟವಿಲ್ಲ. He says, do you think I like to see wicked people die? Of course not. ದೇವರು ಕೇಳ್ತಾನೆ, ದುಷ್ಟರು ಸಾಯುವುದು ನನಗೆ ಇಷ್ಟ ಅಂತ ನಿಮಗೆ ಅನಿಸ್ತದ? ಖಂಡಿತವಾಗಿ ನನಗೆ ಇಷ್ಟವಿಲ್ಲ ಅಂತ ಹೇಳಿ. I want them to turn away from their wickedness and come to me. ದುಷ್ಟರು ತಮ್ಮ ಕೆಟ್ಟ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು ಅಂತ ಹೇಳಿ ನಾನು ಕಾಯ್ತೇನೆ ಅಂತ ಹೇಳಿ. So this is Old Testament. Even in the Old Testament, God forgives. ಹಳೆ ಒಡಂಬಡಿಕೆಯ ವಾಕ್ಯಗಳು ರೀ ಇದು. ಅದರಲ್ಲೂ ಸಹ ದೇವರು ದುಷ್ಟರನ್ನ ಕ್ಷಮಿಸ್ತಾ ಇರೋದನ್ನ ನಾವು ನೋಡ್ತೇವೆ. The person always had a choice to turn and obey God. ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ದೇವರ ಕಡೆಗೆ ಹಿಂದಿರುಗಿ ಬರುವಂತ ಆಯ್ಕೆ ದೇವರು ಯಾವಾಗ್ಲೂ ಕೊಡ್ತಿದ್ದ. Okay, before we read John chapter 9 verses 1 to 41, the man who was born blind, do you agree that what was written in Ezekiel and Jeremiah is the word of God? ಯೆಹೆಜ್ಕೇಲ ಮತ್ತು ಯೆರೆಮೀಯದಲ್ಲಿ ಈಗ ನಾವು ಓದಿದ್ವಲ್ಲ, ಅದರಿಂದ ನೀವು ಹೌದು ಇದು ದೇವರ ವಾಕ್ಯವೇ, ಇದನ್ನ ನಾನು ನಂಬುತ್ತೇನೆ ಅಂತ ನೀವು ಅಂಗೀಕರಿಸ್ತೀರಾ? Yes? Yes? ಹೌದಾ? Okay, amen to that. So now, then Jesus, who still hadn't become a curse, but knows what's going to happen, will he put the blame on parents or grandparents? ಈಗ ಯೇಸು ಕ್ರಿಸ್ತನು ಇನ್ನೂ ಶಾಪಗ್ರಸ್ತನಾಗಿಲ್ಲ, ಶಿಲುಬೆಯಲ್ಲಿ ಅವನು ಜಡಿಯಲ್ಪಟ್ಟಿಲ್ಲ. ಹಾಗಾಗಿ ತಂದೆ ತಾಯಿಗಳ ಶಾಪವನ್ನ ಮಕ್ಕಳ ಮೇಲೆ ಹಾಕ್ಲಿಕ್ಕೆ ಯೇಸು ಸಿದ್ಧನೋ? Yes or no? ಹೌದಾ ಇಲ್ವಾ? Will he put the blame? No. ಹಾಕ್ತಾನ? He will not put the blame on them. ಖಂಡಿತವಾಗಿ ಮಕ್ಕಳ ಮೇಲೆ ಆತನು ತರೋದಿಲ್ಲ. Now let's read John chapter 9 verses 1 to 5 in the light of all that we have read earlier. ಈಗ ನಾವು ಇಷ್ಟೆಲ್ಲ ವಾಕ್ಯಗಳು ಓದಿದ್ವಲ್ಲ, ಅದರ ಬೆಳಕಿನಲ್ಲಿ ಯೋಹಾನ 9:1-5 ವಾಕ್ಯಗಳನ್ನ ನಾವು ನೋಡೋಣ. Now as Jesus passed by, he saw a man who was blind from birth, and his disciples asked him, saying, Rabbi, who sinned, this man or his parents, that he was born blind? Jesus answered, neither this man nor his parents sinned, but that the work of God should be revealed in him. I must work the works of him who sent me while it is day. The night is coming when no one can work. As long as I am in the world, I am the light of the world. ಯೇಸು ಹೋಗುತ್ತಿರುವಾಗ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಕಂಡನು. ಆತನ ಶಿಷ್ಯರು, ಬೋಧಕನೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಪಾಪ ಮಾಡಿದವರು ಯಾರು, ಈ ಮನುಷ್ಯನೋ ಅಥವಾ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಈ ಮನುಷ್ಯನಾಗಲಿ ಇಲ್ಲವೇ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ಪ್ರಕಟವಾಗುವುದಕ್ಕಾಗಿಯೂ ಇದ್ದಾಯಿತು. ನನ್ನನ್ನು ಕಳುಹಿಸಿದ ಆತನ ಕೆಲಸಗಳನ್ನು
ಹಗಲಿರುವಾಗ ನಾನು ಮಾಡತಕ್ಕದ್ದು ರಾತ್ರಿ ಬಂದಾಗ ಯಾವ ಮನುಷ್ಯನು ಕೆಲಸ ಮಾಡಲಾರನು. ನಾನು ಈ ಲೋಕದಲ್ಲಿರುವವರಿಗೆ ಲೋಕದ ಬೆಳಕಾಗಿದ್ದೇನೆ ಅಂದನು. So the question that they asked was, who sinned, this man or his parents? ಈ ಶಿಷ್ಯರು ಕೇಳ್ತಾರೆ, ಈ ಕುರುಡನ ಪಾಪವ ಇವರ ತಂದೆ ತಾಯಿಗಳ ಪಾಪದ ನಿಮಿತ್ತ ಈತನು ಕುರುಡನಾಗಿದ್ದಾನ ಅಂತ So ಹೇಳಿ. Jesus just answered that question. ಯೇಸು Neither ಅದಕ್ಕೆ- this man nor his parents. ಯೇಸು ಅದಕ್ಕೆ ಉತ್ತರವಾಗಿ ತಂದೆ ತಾಯಿಗಳು ಅಲ್ಲ, ಈ ವ್ಯಕ್ತಿನೂ ಅಲ್ಲ ಅಂತ ಹೇಳ್ತಾನೆ. But he didn't say what really caused it. ಆದ್ರೆ ನಿಜವಾದ ಕಾರಣ ಇಲ್ಲಿ ಹೇಳ್ತಾನ ಯೇಸು. Some other manuscripts say like this: I must quickly carry out the task assigned for me by the one who sent me. ನನ್ನನ್ನು ಕಳುಹಿಸಿದಾತನು ನನಗೆ ಕೊಟ್ಟಂತ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿ ಮುಗಿಸಬೇಕು ಅಂತ ಯೇಸು ಹೇಳ್ತಾನೆ. He just pointed out that this man is right in front of me and I need to show God's love and goodness. ಅಂದ್ರೆ ಅದರ ಅರ್ಥ, ಈ ಕುರುಡನು ನನ್ನ ಮುಂದೆ ಇದ್ದಾನೆ, ನನ್ನ ತಂದೆ ನನ್ನನ್ನ ಇವನಿಗೆ ಪ್ರೀತಿಯನ್ನ ಒಳ್ಳೆತನವನ್ನ ತೋರಿಸ್ಲಿಕ್ಕಾಗಿ ಕಳಿಸ್ಕೊಟ್ಟಿದ್ದಾನೆ, ಅದನ್ನ ನಾನು ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ ಹೇಳಿ. Jesus always saw an opportunity to show God's love, power, nature and character. ದೇವರ ಪ್ರೀತಿ, ಬಲ, ಆತನ ಪ್ರಕೃತಿ, ಆತನ ಗುಣವನ್ನ ಇತರರಿಗೆ ತೋರಿಸುವಂತೆ ಯೇಸು ಯಾವಾಗಲೂ ಪ್ರಯಾಸ ಪಡ್ತಿದ್ದ. Because God is love and only wants the best for us. ಯಾಕಂದ್ರೆ ದೇವರು ಪ್ರೀತಿಯಾಗಿದ್ದಾನೆ, ಹಾಗಾಗಿ ನಮಗೆ ಉತ್ತಮವಾದದನ್ನೇ ಬಯಸುತ್ತಾನೆ. Jesus was not focusing on the problem or the root cause of it. ಯೇಸು ಅಲ್ಲಿದ್ದಂತ ಸಮಸ್ಯೆ ಅಥವಾ ಸಮಸ್ಯೆಯ ಮೂಲವನ್ನ ದೃಷ್ಟಿಸ್ತಿರ್ಲಿಲ್ಲ. Jesus only saw the end result, not the past. ಯೇಸು ಕಡೆಯ ಫಲಿತಾಂಶದ ಮೇಲೆ ದೃಷ್ಟಿ ಇತ್ತೆ ಹೊರತು ಈತನ ಭೂತಕಾಲದ ಮೇಲೆ ದೃಷ್ಟಿ ಇಡಲಿಲ್ಲ. So if Jesus didn't see the past, then we shouldn't either. ಯೇಸುವೆ ಈ ಸಮಸ್ಯೆಯ ಮೂಲ ಎಲ್ಲಿಂದ ಬಂತು, ಯಾಕೆ ಬಂತು, ಯಾವಾಗ ಬಂತು ಅಂತ ಯೋಚನೆ ಮಾಡದೆ ಫಲಿತಾಂಶದ ವಿಷಯವಾಗಿ ಯೋಚನೆ ಮಾಡುವಾಗ ನಾವು ಸಹ ಫಲಿತಾಂಶದ ಮೇಲೆ ಗುರಿಯಾಗಿರಬೇಕು ಹೊರತು ಅದರ ಕಾರಣದ ವಿಷಯವಾಗಿ ಗುರಿಯಾಗಿರಬಾರದು. So when we go and lay hands on people and pray for them, we don't need to know the entire story, from where it came, what happened. No, we want to see the end result, just like how Jesus did. ಅಂದ್ರೆ ಸಿಸ್ಟರ್ ಹೇಳ್ತಾರೆ, ಒಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ಈ ರೋಗ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರು ಮಾಡಿದ್ದು ಅದನ್ನ ಬಿಟ್ಬಿಡ್ರಿ. ಪ್ರಾರ್ಥನೆ ಮಾಡಿದ ನಂತರ ಅವನಿಗೆ ಸ್ವಸ್ಥವಾಗ್ತದೋ ಇಲ್ಲವೋ ಅದರ ಮೇಲೆ ನಿಮ್ಮ ಗುರಿ ಇರಬೇಕು ಅಂತ ಹೇಳಿ. So some of the traditions of man regarding generational curses that people come up with are, ನೋಡ್ರಿ, ಪಿತ್ರಾರ್ಜಿತವಾಗಿ ಬರುವಂತ ಅನೇಕ ಪದ್ಧತಿಗಳು ಅಥವಾ ಶಾಪಗಳನ್ನ ಮೊದಲನೇದಾಗಿ ಮನುಷ್ಯರೇ ಅದನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. so they say this problem has been in my bloodline for generations. It will be of no use if anybody lays hands on me because it's generational curse. We have to find what the root cause of it is. ಮನುಷ್ಯರು ಏನು ಹೇಳ್ತಾರಂದ್ರೆ, ಈ ರೋಗಕ್ಕೆ ಸಮಸ್ಯೆ ಅಥವಾ ಈ ರೋಗಕ್ಕೆ ಕಾರಣ ನನ್ನ ಪಿತ್ರಾರ್ಜಿತವಾಗಿ ನನ್ನ ರಕ್ತದಲ್ಲಿ ಹರಿದು ಬಂದಿದೆ, ಹಾಗಾಗಿ ಪಿತ್ರಾರ್ಜಿತವಾಗಿ ಯಾವುದು ಬಂದಿದೆ ಅದನ್ನು ಮೊದಲು ನಾವು ಅರೆಸ್ಟ್ ಮಾಡಬೇಕು, ತಡೆ ಮಾಡಬೇಕು, ನನಗೋಸ್ಕರ ಪ್ರಾರ್ಥನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. But in a way it can come from the bloodline. ಸಿಸ್ಟರ್ ಹೇಳ್ತಾರೆ, ಹೌದು, ರಕ್ತದ ಮೂಲಕವಾಗಿ ಪಿತ್ರಾರ್ಜಿತ ಶಾಪಗಳು ಹರಿದು ಬರಲಿಕ್ಕೆ ಸಾಧ್ಯ. If a child's parents live in sin and teach them to disregard God's commandments, then the children will reap what was sown in them. ನೋಡ್ರಿ, ಪೋಷಕರು ಪಾಪದಲ್ಲಿದ್ದು ಮಕ್ಕಳಿಗೂ ಸಹ ದೇವರ ವಿಷಯವಾಗಿ ಕಲಿಸಿಕೊಡದೆ ಬಿಡುವಾಗ, ಅಂದ್ರೆ ದೇವರ ವಿಧೇಯರಾಗ್ರಿ ಅಂತೆಲ್ಲ ಒಳ್ಳೆ ವಿಷಯಗಳನ್ನ ಕಲಿಸ್ಕೊಡದೆ ಬಿಡ್ತಾರೆ ನೋಡ್ರಿ, ಅಂತಹ ಪೋಷಕರ ಪಾಪ ಅವರ ಮಕ್ಕಳ ಮೇಲೆ ಉಂಟಾಗ್ಲಿಕ್ಕೆ ಸಾಧ್ಯತೆಗಳು ಉಂಟು. Unless the child turns away from the ways of their parents. ಈಗ ಆ ಮಕ್ಕಳು ತಂದೆ ತಾಯಿ ಹೇಳ್ಕೊಡ್ತಾ ಇರೋದನ್ನ ಕೇಳದೆ ದೇವರ ಕಡೆಗೆ ತಿರ್ಕೊಂಡ್ರೆ ಆ ಶಾಪ ತಂದೆ ತಾಯಿಯ ಪೀಳಿಗೆಗೆ ನಿಂತು ಹೋಗ್ತದೆ. So if the parents hate God, like in Deuteronomy 5:9 says, then they will teach their children by words and actions to do the same. ತಂದೆ ತಾಯಿಗಳು ದೇವರನ್ನ ದ್ವೇಷಿಸುವಂತವರಾದ್ರೆ ಖಂಡಿತವಾಗಿ ಮಕ್ಕಳು ದೇವರನ್ನ ದ್ವೇಷಿಸುವಂತ ಮಾತುಗಳನ್ನ ಕಲಿಸ್ಕೊಡ್ತಾರೆ. Then the child will bear the same consequences. ಆಗ ಮಕ್ಕಳು ಸಹ ತಂದೆ ತಾಯಿಯಂತೆ ಶಾಪಗಳನ್ನ ಅನುಭವಿಸುವಂತವರಾಗ್ತಾರೆ. See, Galatians 6:7 says,
whatever a man sows, that he will also reap. ಗಲಾತಿ 6:7 ಹೇಳ್ತದೆ, ಮನುಷ್ಯನು ತಾನು ಬಿತ್ತಿದ್ದನ್ನೇ ಕೊಯ್ಯುವನು. The tradition of man says, when you get the sin out, you will be healed. ಮನುಷ್ಯನ ಸಾಂಪ್ರದಾಯ ಪದ್ಧತಿ ಏನು ಹೇಳ್ತದೆ ಅಂದ್ರೆ, ನಿನ್ನೊಳಗಿಂದ ಪಾಪವನ್ನು ಹೊರಗೆ ಹಾಕಿದಾಗ ಮಾತ್ರ ನಿನಗೆ ಸ್ವಸ್ಥವಾಗ್ತದೆ ಅಂತ ಹೇಳಿ. But see what Jesus said. ಆದ್ರೆ ಯೇಸು ಏನ್ ಹೇಳ್ತಾನೆ ನೋಡೋಣವಾ. You are healed, now go and sin no more, lest a worse thing come upon you. ನೀನು ಈಗ ಗುಣವಾಗಿದ್ದಿ, ಹೋಗು, ಪಾಪ ಮಾಡಬೇಡ, ಇಲ್ಲವಾದರೆ ಇದಕ್ಕಿಂತಲೂ ತೀವ್ರವಾದದ್ದು ನಿನ್ನ ಮೇಲೆ ಬರ್ತದೆ ಅಂತ ಹೇಳಿ. That's John 5:14. ಯೋಹನ 5:14. Another thing that we need to remember is that the enemy wants you to own an affliction or an addiction. ನೋಡ್ರಿ, ಇನ್ನೊಂದು ವಿಷಯ ನಾವು ನೆನ್ಪಿಟ್ಕೊಳ್ಳೋದೇನೆಂದ್ರೆ, ವೈರಿ ಆದವನು ನಾವು ಯಾವ್ದಾದ್ರು ಚಟಕ್ಕೆ, ನಾವು ಯಾವ್ದಾದ್ರು ಒಂದು ಉಪದ್ರವಕ್ಕೆ ಒಳಗಾಗಬೇಕು ಅಂತ ಹೇಳಿ ಬಯಸ್ತಾನೆ. So when you believe that, then the enemy has a right to keep it going. ನಾವು ಅದನ್ನೇನಾದ್ರೂ ನಂಬಿಬಿಟ್ವಿ ಅಂದ್ರೆ, ಆ ಚಟ, ಆ ಉಪದ್ರವವನ್ನ ನಂಬಿಬಿಟ್ವಿ ಅಂದ್ರೆ, ವೈರಿಗೆ ಒಂದು ತೆರೆದ ಬಾಗಿಲಿನಂತೆ ಅವನು ಯಾವಾಗ ಬೇಕಾದ್ರೂ ಒಳಗೆ ನುಗ್ಗಿ ನಮ್ಮನ್ನ ಹಿಂಸಿಸಬಹುದು. Example is by saying, my grandfather was an alcoholic, my father is an alcoholic, so I'm going to be an alcoholic. ಉದಾಹರಣೆ, ಒಂದು ಸಣ್ಣ ಉದಾಹರಣೆ ಏನಂದ್ರೆ, ನನ್ನ ತಾತ ಒಬ್ಬ ಕುಡುಕ, ನನ್ನ ತಂದೆ ಒಬ್ಬ ಕುಡುಕ, ಹಾಗಾಗಿ ಮಗನಾದ ನಾನು ಕುಡುಕನೇ ಆಗ್ತೇನೆ ಅಂತ ಅರಿಕೆ ಮಾಡೋದು. So this is one way the enemy brings people into agreement with sin and bondage. ಈ ರೀತಿಯ ಮಾತುಗಳ ನಿಮಿತ್ತ ಸೈತಾನನು ಏನ್ ಮಾಡ್ತಾನಂದ್ರೆ, ತನ್ನ ದಾಸತ್ವ, ತನ್ನ ಬಂಧನದ ಒಳಗೆ ನಮ್ಮನ್ನ ಅಂಗೀಕರಿಸಿ ಸಿಕ್ಕಿಕೊಳ್ಳುವ ಹಾಗೆ ಮಾಡ್ತಾನೆ. So this is flu season, I'm going to catch it. ನೋಡ್ರಿ, ಈಗ Allergy season, I'm going to have allergies. ಈಗ ಮಳೆಗಾಲ, ಚಳಿಗಾಲ, ನನಗೆ ಫ್ಲೂ ಆಗ್ಬಿಡ್ತದೆ, ನನಗೆ ಅಲರ್ಜಿ ಆಗ್ತದೆ ಅಂತ ಹೇಳಿ ಬಾಯಿ ಬಿಟ್ಟು ನಾವು ಅರಿಕೆ ಮಾಡ್ಕೊಳ್ತೇವಲ್ವಾ. We have to know that the enemy will use any excuse he can. ವೈರಿ ಆದವನು ನಾವು ಏನೇ ಅರಿಕೆ ಮಾಡಿದ್ರು ಅದನ್ನ ನಮಗೆ ವಿರುದ್ಧವಾಗಿ ಉಪಯೋಗಿಸುವಂತಹ ಕಾರ್ಯಗಳನ್ನ, ಅಂದ್ರೆ ಆಸ್ಪದಗಳಿಗಾಗಿ ಕಾಯ್ತಾ ಇರ್ತಾನೆ. So he seeks to steal, kill and destroy. He is the father of lies. ಯಾಕೆಂದ್ರೆ ಆತನು ಸುಳ್ಳುಗಳಿಗೆಲ್ಲ ತಂದೆಯಾಗಿದ್ದಾನೆ. ಕಳ್ಳತನ ಮಾಡಲು, ಕದಿಯಲು, ಕೊಯ್ಯಲು, ನಾಶ ಮಾಡಲು ಅವನು ಬರೋದು. So there's an example of a family of women who had some mental disorders. They were Christians. ನೋಡ್ರಿ, ಒಂದು ಕುಟುಂಬದಲ್ಲಿ ಸ್ತ್ರೀಯರಿಗೆ ಮುಖ್ಯವಾಗಿ ಮಾನಸಿಕವಾದಂತ ಕಾಯಿಲೆಗಳಿದ್ದರಂತೆ. So great grandmother had it, then grandmother had it, mother had it, even the daughter had it. ನೋಡ್ರಿ, ಕೋಲಜ್ಜಿ, ಮುತ್ತಜ್ಜಿ, ಅಜ್ಜಿ, ಮಗಳು, ಮೊಮ್ಮಗಳು, ಇವರೆಲ್ಲರಿಗೂ ಒಂದು ಮಾನಸಿಕವಾದಂತ ಕಾಯಿಲೆಗಳು ಆ ಕುಟುಂಬದಲ್ಲಿ ಹರಿತಿತ್ತಂತೆ. But when the daughter understood this truth, she was set free. ಮಗಳು ಒಂದು ದಿನ ಈ ಸತ್ಯವನ್ನ ತಿಳ್ಕೊಂಡ್ಲಂತೆ, ಅವಳಿಗೆ ಬಿಡುಗಡೆ ಆಯ್ತಂತೆ. Amen. So every Christian's problems goes back to them not understanding the new birth. ಹಾಗಾಗಿ ನೂತನ ಸೃಷ್ಟಿಯ ಅರಿವು ಅಥವಾ ಪ್ರಜ್ಞೆ ಇಲ್ಲದಂತ ಪ್ರತಿಯೊಬ್ಬರಿಗೂ ಈ ಶಾಪ ದಕ್ಕುತ್ತದೆ. So Sister Mekla was talking about new man. ಸಿಸ್ಟರ್ ಮೇಕ್ಲಾ ಅವರು ಹೇಳಿದ್ರು ಹೊಸ ಸೃಷ್ಟಿಯ ವಿಷಯವಾಗಿ. That is something that all of you should go and check, because that is very important. ನೂತನ ಸೃಷ್ಟಿ ಅಂದ್ರೆ ಏನು, ಇದರ ಲಾಭಗಳೇನು ಅಂತ ದಯವಿಟ್ಟು ಕಲಿತುಕೊಳ್ಳಿರಿ. Because you should know who you are in Christ. ಯಾಕಂದ್ರೆ ಕ್ರಿಸ್ತನಲ್ಲಿ ನೀನು ಎಂತವಳಾಗಿದ್ದಿ, ಎಂತವನಾಗಿದ್ದಿ ಎಂಬ ಅರಿವು ನಿನಗೆ ಮೊದಲಿರಬೇಕು. You're dead, you no longer exist anymore. ನೀನು ಶಾರೀರಿಕವಾಗಿ ಸತ್ತು ಹೋಗಿದ್ದಿ, ಶಾರೀರಿಕವಾಗಿ ಭೂಲೋಕದಲ್ಲಿ ನಿನ್ನ ಅಸ್ತಿತ್ವ ಇಲ್ಲ ಎಂಬುದನ್ನು ಅರಿಯಬೇಕು. Galatians 2:20 says it's no longer I who live but Christ lives. ಗಲಾತ್ಯ 2:20 ಹೇಳ್ತದೆ, ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ ಎಂಬುದಾಗಿ. You cannot preach the new birth and generational curses without contradicting yourself or the word of God. ನೋಡ್ರಿ, ದೇವರ ಮಾತನ್ನ ಅಲ್ಲಗಳಿಸದೆ ನೀವು ನೂತನ ಸೃಷ್ಟಿಯ ವಿಷಯವಾಗಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. You have to differentiate the two. ನೀವು ಎರಡನ್ನು ವ್ಯತ್ಯಾಸಪಡಿಸಿ ನೋಡಬೇಕಾಗ್ತದೆ. So let's ask ourselves, what did Jesus do? ಹಾಗಾಗಿ ಯೇಸು ಏನನ್ನ ಮಾಡಿದ ಅಂತ ಹೇಳಿ ನಾವು ನೋಡೋಣ. So Jesus never went into people's past, never went into the root cause of it, and he didn't tell us to do that either. ಯೇಸು ಮನುಷ್ಯರ ಹಿನ್ನೆಲೆ ಅಥವಾ ರೋಗಕ್ಕಾದ ಕಾರಣ ಇದ್ಯಾವುದನ್ನು ಕೇಳ್ತಿರ್ಲಿಲ್ಲ. ಹಾಗಾಗಿ ನಾವು ಸಹ ಅದರ ವಿಷಯವಾಗಿ ಇಂದು ಚರ್ಚಿಸಕೂಡುದು. So Jesus said,
If it's a problem, heal it or cast it out. ಯೇಸು ಹೇಳ್ತಾನೆ, ಸಮಸ್ಯೆ ಇದೆಯಾ, ಅದನ್ನು ಗುಣಪಡಿಸು, ಅದನ್ನು ಕಿತ್ತು ಎಸೆ ಅಂತ ಹೇಳಿ. So remember what we read in Ezekiel 18 and Jeremiah 31. ಯೆಹೆಜ್ಕೇಲ 18, ಯೆರೆಮೀಯ 31ರಲ್ಲಿ ನಾವು ಏನು ಓದಿದ್ವಿ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. So the process of curse coming down through the generations has stopped. ಹಾಗಾಗಿ ಪಿತ್ರಾರ್ಜಿತವಾಗಿ ಬರತಕ್ಕಂತ ಶಾಪಗಳು ನಿಂತು ಹೋಗಿವೆ. God himself has stopped it. ದೇವರು ಸ್ವತಃ ತಾನೇ ಅದಕ್ಕೆ ಅಂತ್ಯವನ್ನ ಹಾಕಿದ್ದಾನೆ. We should not continue to do that. ಹಾಗಾಗಿ ಆತನ ಮಕ್ಕಳಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಕೂಡದು. So I want to close with these 4 scriptures. ಈ 4 ವಾಕ್ಯದಿಂದ ನಾನು ಮುಗಿಸ್ತೇನೆ. Galatians 1:4. ಗಲಾತ್ಯ 1:4. Who gave himself for our sins that he might deliver us from this present evil age, according to the will of our God and Father. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. Galatians 3:13 says, Christ has redeemed us from the curse of the law, having become a curse for us. 3:13. ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಕ್ರಿಸ್ತನು ಬಿಡಿಸಿದನು. So Galatians 2:20, I have been crucified with Christ. It is no longer I who live, but Christ lives in me. ಗಲಾತ್ಯ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Romans 8:2, ರೋಮಪುರ 8:2. For the law of the Spirit of life in Christ Jesus has made me free from the law of sin and death. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. So then if this topic comes up about generational curses, remember all these scriptures. ಹಾಗಾಗಿ ಪಿತ್ರಾರ್ಜಿತವಾಗಿ ಬರುವಂತ ಶಾಪಗಳ ವಿಷಯ ಯಾರಾದ್ರೂ ಎತ್ತಿದ್ರೆ ಈ ವಾಕ್ಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ರಿ. Because if you have accepted Jesus as your Lord and Savior, then generational curse definitely does not apply to you. ಯೇಸುವನ್ನ ನಿಮ್ಮ ಒಡೆಯನು ರಕ್ಷಕನು ಎಂಬುದಾಗಿ ಸ್ವೀಕರಿಸಿದ ಪಕ್ಷದಲ್ಲಿ ಪಿತ್ರಾರ್ಜಿತವಾಗಿ ಬರುವ ಶಾಪಗಳು ಖಂಡಿತವಾಗಿ ನಿಮ್ಮನ್ನ ಬಾಧಿಸುವುದಿಲ್ಲ. The reason I'm saying this so boldly is because I come from a Hindu background. ಯಾಕೆ ಇಷ್ಟು ಧೈರ್ಯವಾಗಿ ಸಿಸ್ಟರ್ ಹೇಳ್ತಾರಂದ್ರೆ ಅವರು ಹಿಂದೂ ಧರ್ಮದ ಹಿನ್ನೆಲೆಯಿಂದ ಬರ್ತಾರೆ. If anyone should have generational curses, it should be me. ಯಾರಾದರೂ ಪಿತ್ರಾರ್ಜಿತ ಶಾಪಕ್ಕೆ ಒಳಗಾಗಬೇಕಂದ್ರೆ ಮೊದಲು ಸಿಸ್ಟರ್ ಒಳಗಾಗಬೇಕು. I was told that. ಆ ರೀತಿ ಅವರಿಗೆ ಹೇಳಿರೋದುಂಟು. Till I came across Brother Curry's teachings, thanks to him, I came to know this truth. ಬ್ರದರ್ ಕರಿ ಅವರ ಬೋಧನೆಗಳನ್ನ ಓದಿ ಅವರು ಆ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. And as the word says, you shall know the truth and the truth shall set you free. ನೀನು ಸತ್ಯವನ್ನು ಅರಿಯುವಾಗ ಸತ್ಯವು ನಿನಗೆ ಬಿಡುಗಡೆ ಮಾಡ್ತದೆ ಎಂಬುದಾಗಿ ವಾಕ್ಯ ಹೇಳುವಂತೆ ಅವರ ಜೀವನದಲ್ಲಿ ನಡೆದಿದೆ. So the moment I accepted Jesus as my Lord, he took that curse from me and I am free from that bondage. ಸಿಸ್ಟರ್ ಇದ್ದಂತ ಶಾಪವನ್ನ ದೇವರು ಕಿತ್ತು ಎಸೆದು ಆ ಬಂಧನದಿಂದ ಇಂದು ಹೊರತಂದಿದ್ದಾರೆ. ಯಾಕೆಂದ್ರೆ ಕ್ರಿಸ್ತನನ್ನ ಅವರು ಒಡೆಯನು ರಕ್ಷಕನಾಗಿ ಸ್ವೀಕರಿಸಿದ್ದಾರೆ. ಆದದರಿಂದ And my Father has taken me out of the kingdom of darkness and brought me into the kingdom of his dear Son. ಪರಲೋಕದ ತಂದೆಯಾದವನು ಸಿಸ್ಟರ್ನ ಕತ್ತಲಿನ ಸಾಮ್ರಾಜ್ಯದಿಂದ ಕಿತ್ತು ಮಗನ ಸಾಮ್ರಾಜ್ಯದಲ್ಲಿ, ಬೆಳಕಿನ ಸಾಮ್ರಾಜ್ಯದಲ್ಲಿ ಇಂದು ನೆಲೆಗೊಳಿಸಿದ್ದಾನೆ. So we are completely free. ಹಾಗಾಗಿ ನಾವು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೇವೆ. All of us who believe in Jesus Christ as our Lord and Savior are completely free. No more bondage. ಯೇಸುವೇ ರಕ್ಷಕನು ಒಡೆಯನು ಎಂಬುದಾಗಿ ನಂಬುವಂತ ನಾವು ಎಲ್ಲರೂ ಖಂಡಿತವಾಗಿ ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೇವೆ, ಹೊರತು ಯಾವುದೇ ಬಂಧನದಲ್ಲಿ ಇನ್ನೂ ಇಲ್ಲ. Amen. Amen. You want to answer the question?
She'll do the questions at the end. Lunch is still not arrived. We'll continue. We'll finish before lunch. Come, sister. Yes. Um, I want to add to what she said as one line, just make you think in a different way. Has anyone, any Christian, call our Heavenly Father grandfather? ನೀವು ಯಾರಾದರೂ ನಿಮ್ಮ ಪರಲೋಕದ ತಂದೆಯನ್ನ ತಾತ ಎಂಬುದಾಗಿ ಸಂಬೋಧಿಸಿದ್ದೀರಾ? There's only one generation in the spirit. ಆತ್ಮಿಕ ಲೋಕದಲ್ಲಿ ಒಂದೇ ಒಂದು ಪೀಳಿಗೆ ಮಾತ್ರ ಉಂಟು ರೀ. That answers that generational curse. There is no generations in the spirit realm. ಹಾಗಾಗಿ ಆತ್ಮಿಕ ಲೋಕದಲ್ಲಿ ಪೀಳಿಗೆಗಳು ಇಲ್ಲ, ಒಂದೇ ಪೀಳಿಗೆ ಇರೋದು. ಹಾಗಾಗಿ ಪಿತ್ರಾರ್ಜಿತವಾದಂಥ ಶಾಪಗಳು ಬರಲಿಕ್ಕೆ ಆಸ್ಪದವಿಲ್ಲ. Just to shock you into thinking. Okay. Okay. Let's get into next section. Question, of course, if you have any questions, please write it. It's easier to answer together or at some point. I want to finish this and then take the lunch break. Okay. Yeah, if you don't write it, some of you said that you got them answered through the sessions. Good, but sometimes when you think it, you write it, because you will think you got it and later you will get the question. You can always contact us later also. But okay, section 15 is called the truth about the anointing. 15ನೇ ವಿಭಾಗ ಅಭಿಷೇಕದ ಬಗ್ಗೆ ಇರುವ ಸತ್ಯ. In Tamil, Telugu, all of we use the word abhishekam, right? ಈ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಅಭಿಷೇಕ ಅಂತ ಹೇಳಿ ನಾವು ಬಳಸ್ತೇವೆ. In English we use the word anointing. ಇಂಗ್ಲಿಷ್ ನಲ್ಲಿ ಅನಾಯಿಂಟಿಂಗ್ ಅಂತ ಹೇಳಿ ಹೇಳ್ತಾರೆ. Okay, so now this session, whole session is about what we call as anointing. So far, what we know as and we call as anointing is not what the Bible says it is. ಇಲ್ಲಿವರೆಗೆ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೋ ತಿಳ್ಕೊಂಡಿದ್ದೇವೋ ಅಭಿಷೇಕದ ಬಗ್ಗೆ ಸತ್ಯವೇದ ಆ ಅರ್ಥ ಕೊಡೋದಿಲ್ಲ. So we want to see what the Bible referred to as anointing in the Old Testament. ಹಾಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಅಭಿಷೇಕ ಅಂದ್ರೆ ಬೈಬಲ್ ಏನ್ ಹೇಳ್ತದೆ ಅಂತ ನೋಡೋಣ. Okay, let's go to Isaiah 10:27. ಯೆಶಾಯನ ಗ್ರಂಥ 10:27ನೇ ವಾಕ್ಯ. It says, and shall come to pass in that day that his burden shall be taken off thy shoulder, and his yoke from off thy neck, and the yoke shall be destroyed because of the anointing. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ನಿಮ್ಮ ಕುತ್ತಿಗೆಯಿಂದಲೂ ತೊಲಗುವುದು. ನೀವು ಅಭಿಷಕ್ತರಾದ ಕಾರಣ ನೊಗವು ನಾಶವಾಗಿ ಹೋಗುವುದು. I'm just quoting a verse that is often used by us. The yoke shall be destroyed by the anointing. ಸಾಧಾರಣವಾಗಿ ನಾವು ಈ ವಾಕ್ಯವನ್ನು ಪ್ರಯೋಗಿಸ್ತೇವೆ, ಅಭಿಷೇಕವು ನೊಗವನ್ನ ನಾಶ ಮಾಡ್ತದೆ ಅಂತ ಹೇಳಿ. And from there we'll go into other places where it is used. Then Isaiah 11 also it is there. I'm not going to read it. It refers to Jesus. ಯೆಶಾಯ 11ರಲ್ಲಿ ಯೇಸುವಿನ ವಿಷಯವಾಗಿ ಮಾತನಾಡಲಾಗಿದೆ. Okay. Now in the Old Testament, in the law, wherever this word was used, God told Moses how he should anoint. ಧರ್ಮಶಾಸ್ತ್ರದಲ್ಲಿ ಎಲ್ಲೆಲ್ಲ ಅಭಿಷೇಕ ಅಂತ ಹೇಳಿ ಬರ್ತದೋ ಅಲ್ಲೆಲ್ಲ ಮೋಶೆ ಯಾವ ರೀತಿ ಅಭಿಷೇಕಿಸಬೇಕು ಅಂತ ಹೇಳಿ ದೇವರು ತಿಳಿಸ್ಕೊಡ್ತಾನೆ. We see here that these verses show that he is supposed to anoint some people to a particular position, that is to be priests. ಒಂದು ಪದವಿಗೆ, ಮುಖ್ಯವಾಗಿ ಯಾಜಕೋದ್ಯಮಕ್ಕೆ ಒಬ್ಬ ವ್ಯಕ್ತಿಯನ್ನ ಅಭಿಷೇಕಿಸಬೇಕು ಅಂತ ಹೇಳಿ ಅಭಿಷೇಕದ ಪ್ರಯೋಗ ಹಳೆ ಒಡಂಬಡಿಕೆಗಳಲ್ಲಿ ನಡೆಯುತ್ತದೆ. Exodus 28:41 it says, and thou shalt put them upon Aaron your brother and his sons with him, and shall anoint them,
and consecrate them and sanctify them, that they may minister unto me in the priest's office. ಅವುಗಳನ್ನು ನಿನ್ನ ಸಹೋದರನಾದ ಆರೋನನಿಗೂ ಅವನ ಕುಮಾರರಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಪ್ರತಿಷ್ಠೆ ಮಾಡು. ಅವರು ನನಗೆ ಯಾಜಕ ಸೇವೆ ಮಾಡುವ ಹಾಗೆ ಅವರನ್ನು ಶುದ್ಧ ಮಾಡು. So then he says in 29:7, then you shall take the anointing oil and pour it upon his head and anoint him. ವಿಮೋಚನ ಕಾಂಡ 29:7, ಅಭಿಷೇಕಿಸುವ ಎಣ್ಣೆಯನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಹೊಯ್ದು ಅವನನ್ನು ಅಭಿಷೇಕಿಸಬೇಕು. He said you have to anoint these people, but how you will anoint is with this oil. ಇವ್ರನ್ನ ಅಭಿಷೇಕಿಸಬೇಕು. ಅಭಿಷೇಕ ಹೇಗ್ ಮಾಡ್ತಿ? ಎಣ್ಣೆನ ತಕೊಂಡು ತಲೆ ಮೇಲೆ ಹಾಕ್ತಿ ಅಂತ ಹೇಳಿ. And before he says that, he says also after this, he says what that means. ಅಂದ್ರೆ ಇದರ ಅರ್ಥ ಏನು ಅಂತ ಸಹ ಇಲ್ಲಿ ಹೇಳಲಾಗ್ತದೆ. And we saw these words, no, consecrate, sanctify in verse 41. ಪ್ರತಿಷ್ಠಾಪನೆ, ದೃಢೀಕರಣ, ಈ ವಿಷಯಗಳಿಗಾಗಿ ಅಭಿಷೇಕವನ್ನ ಉಪಯೋಗಿಸಲಾಗಿದೆ. Now let's read in 29 verse 35. And thus shall thou do unto Aaron and to his sons according to all things which I have commanded you. 7 days you shall consecrate them. ಹೀಗೆ ಆರೋನನಿಗೂ ಅವನ ಕುಮಾರರಿಗೂ ನಾನು ನಿನಗೆ ಆಜ್ಞಾಪಿಸಿದ ಎಲ್ಲವುಗಳ ಪ್ರಕಾರ ನಡೆಸಿ 7 ದಿವಸ ಅವರನ್ನು ಪ್ರತಿಷ್ಠೆ ಮಾಡಬೇಕು. Consecrate is pradishta, that is from now onwards they will be used only for this work. ಇಲ್ಲಿಂದ ಅಭಿಷೇಕ ಅನ್ನೋ ಒಂದು ಪದ ಪ್ರತಿಷ್ಠಾಪನೆಗೆ ಮಾತ್ರ ಬಳಸಲಾಗ್ತದೆ. 7 ದಿನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ. And thou shalt offer every day a bullock for a sin offering for atonement, and you shall cleanse the altar when you have made an atonement for it, and you shall anoint it to sanctify it. ಪಾಪದ ಯಜ್ಞವಾದ ಹೋರಿಯನ್ನು ಪ್ರತಿದಿನ ಪ್ರಾಯಶ್ಚಿತ್ತಕ್ಕಾಗಿ ತಂದು ಯಜ್ಞವೇದಿಗಾಗಿ ಪ್ರಾಯಶ್ಚಿತ್ತ ಮಾಡಿದ ಮೇಲೆ ಅದರ ದೋಷವನ್ನು ಪರಿಹರಿಸಿ ಅದನ್ನು ಪವಿತ್ರ ಮಾಡುವುದಕ್ಕೆ ಅದನ್ನು ಅಭಿಷೇಕಿಸಬೇಕು. So to make it pure, consecrate involves the step of making it holy. ಅಂದ್ರೆ ಕಾನ್ಸಂಟ್ರೇಟ್ ಅಂದ್ರೆ ಅದನ್ನು ಶುದ್ಧ ಮಾಡುವಂತಹ ಒಂದು ಪ್ರಕ್ರಿಯೆ. Making it holy, sanctifying it, from then onwards you consecrate, setting it apart for this work. ಶುದ್ಧ ಮಾಡಿದ ನಂತರ ಒಂದು ಕಾರ್ಯಕ್ಕಾಗಿ ಆ ವ್ಯಕ್ತಿಯನ್ನ ಪ್ರತ್ಯೇಕಿಸಲಾಗಿ ಇರಿಸಲಾಗುತ್ತದೆ. You are separating it for this work. ಈ ಕೆಲಸಕ್ಕೋಸ್ಕರ ಅಂತ ಒಬ್ಬ ವ್ಯಕ್ತಿಯನ್ನ ಪ್ರತ್ಯೇಕಿಸಲಾಗ್ತದೆ. Then you are anointing him. ಆಗ ಅವನನ್ನ ಅಭಿಷೇಕಿಸ್ತಾರೆ. That separating and making it holy, consecrating, is by atonement. ಪ್ರತ್ಯೇಕಿಸು ಅಥವಾ ಪ್ರತಿಷ್ಠಾಪಿಸು, ದೃಢೀಕರಿಸು ಅಂದ್ರೆ ಆ ವಿಮೋಚಿಸು ಅಂತ ಹೇಳಿ ಅರ್ಥ. So making atonement is to redeem from the sin, as blood has to be sacrificed. ವಿಮೋಚನೆ ಅಂದ್ರೆ ಆ ಪಾಪದಿಂದ ಆ ಮನುಷ್ಯನನ್ನ ಬಿಡಿಸಲಿಕ್ಕೆ ರಕ್ತಧಾರೆ ಆಗಬೇಕು, ರಕ್ತವನ್ನ ಉಪಯೋಗಿಸಬೇಕು. That is how they sanctified it. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿನ ಪ್ರತಿಷ್ಠಾಪನೆ ಮಾಡ್ತಿದ್ರು. They made holy by blood sacrifice. ರಕ್ತವನ್ನ ಬಲಿದಾನವಾಗಿ ಅರ್ಪಿಸಿ ಆ ವ್ಯಕ್ತಿಯನ್ನ ಶುದ್ಧೀಕರಣಗೊಳಿಸ್ತಿದ್ರು. Now we'll see Exodus 30:30, another place where this anointing is used. Now you shall anoint Aaron and his sons and consecrate them, that they may minister unto me in the priest's office. ಆರೋನನನ್ನು ಅವನ ಕುಮಾರರನ್ನು ಅಭಿಷೇಕಿಸಿ ಅವರು ನನಗೆ ಯಾಜಕ ಸೇವೆ ಮಾಡುವಂತೆ ಅವರನ್ನು ಪ್ರತಿಷ್ಠೆ ಮಾಡು ಅಂದನು. So this is about people being appointed to a position. ಅಂದ್ರೆ ಒಂದು ಪದವಿಗೆ ಜನರನ್ನ ನೇಮಕಗೊಳಿಸುವಂತಹ ಅಭಿಷೇಕವಿದು. So he used the process. ಅಲ್ಲಿ ಒಂದು ಪ್ರಕ್ರಿಯೆ ಅನ್ನೋದು ನಡೀತದೆ ರೀ. Now let's look at Exodus 49. ವಿಮೋಚನ ಕಾಂಡ 49. And you shall take the anointing oil and anoint the tabernacle and all that is therein, and shall hallow it and all the vessels thereof, and it shall be holy. ನೀನು ಅಭಿಷೇಕ ತೈಲವನ್ನು ತಕ್ಕೊಂಡು ಗುಡಾರವನ್ನು ಅದರಲ್ಲಿ ಎಲ್ಲವುಗಳನ್ನು ಅಭಿಷೇಕಿಸಿ ಅದನ್ನು ಅದರಲ್ಲಿ ಇರುವ ಎಲ್ಲಾ ಸಾಮಾನುಗಳನ್ನು ಪರಿಶುದ್ಧ ಮಾಡು, ಆಗ ಅದು ಪರಿಶುದ್ಧವಾಗುವುದು. So all the things, verses, if you go further on, 10, 11, 12, 13, he talks about all these things that you take and you anoint them. ನೋಡ್ರಿ 10, 11, 12, 13 ಇದರಲ್ಲೆಲ್ಲ ಯಾವ ರೀತಿ ಸಾಮಾನುಗಳನ್ನ ಪ್ರತಿಷ್ಠೆ ಮಾಡುವುದು, ಶುದ್ಧ ಮಾಡುವುದು ಅದರ ವಿಷಯವಾಗಿ ಹೇಳಲಾಗ್ತದೆ. You do all of that, then you bring the people. So verse 14 again he says, you shall bring his sons and clothe them with the coats which is anointed. And 15, you shall anoint them
as you did anoint their father. Because Aaron is already anointed. Now he's saying, the children you anoint, that they may minister to me in the priest's office, for their anointing shall surely be an everlasting priesthood throughout their generations. ಅವನ ಕುಮಾರನನ್ನು ನೀನು ಬರಮಾಡಿಕೊಂಡು ಅವನಿಗೆ ಅಂಗಿಗಳನ್ನು ತೊಡಿಸಿ ಅವರ ತಂದೆಯನ್ನು ಅಭಿಷೇಕಿಸಿದ ಪ್ರಕಾರ ಅವರು ನನಗೆ ಯಾಜಕ ಸೇವೆಯನ್ನು ಮಾಡುವ ಹಾಗೆ ಅವರನ್ನು ನೀನು ಅಭಿಷೇಕಿಸು. ಅವರ ಅಭಿಷೇಕವು ನಿಶ್ಚಯವಾಗಿದ್ದು ಅವರ ಸಂತತಿಗಳಲ್ಲಿ ನಿತ್ಯವಾದ ಯಾಜಕತ್ವವಾಗಿರುವುದೆಂದು ಹೇಳಿದನು. So we're seeing here of two things. One is a set of people and a set of things. ನೋಡ್ರಿ, ಇಲ್ಲಿ ಎರಡು ವಿಷಯಗಳನ್ನ ನೋಡ್ತೇವೆ. ಒಂದು ಮನುಷ್ಯರನ್ನ ಅಭಿಷೇಕಿಸುವಂಥದ್ದು, ಇನ್ನು ಪಾತ್ರೆ ಸಾಮಾನುಗಳನ್ನ ಅಭಿಷೇಕಿಸುವಂಥದ್ದು. So the word pradishta, or setting apart, consecrating, so far it is used for something else. From now onwards it is going to be used only for this purpose. ಪ್ರತಿಷ್ಠೆ ಅಥವಾ ಅಭಿಷೇಕವನ್ನ ಅಲ್ಲಿಯವರೆಗೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸಲಾಗಿತ್ತು, ಆದ್ರೆ ಇಲ್ಲಿಂದ ಮೊದಲುಗೊಂಡು Not abhishekam, consecrate, setting apart. ಪ್ರತಿಷ್ಠಾಪಿಸುವುದು ಅಥವಾ ಪ್ರತ್ಯೇಕಪಡಿಸುವುದನ್ನ ಈ ಮನುಷ್ಯರಿಗೆ ಮತ್ತು ಪಾತ್ರೆ ಸಾಮಾನುಗಳಿಗೆ ಬಳಸಲಾಗ್ತದೆ. From now onwards this is made holy by the blood sacrifice. From now onwards you don't use it for any other purpose. ಇಲ್ಲಿಂದ ಮೊದಲುಗೊಂಡು ರಕ್ತದ ಬಲಿಯನ್ನ ಪ್ರತಿಷ್ಠಾಪನೆಗೆ ಮಾತ್ರ ಉಪಯೋಗಿಸಲಾಗ್ತದೆ, ಹೊರತು ಇನ್ನಾವುದಕ್ಕೂ ಅಲ್ಲ. So this we saw about one role, to the priesthood. ನೋಡ್ರಿ, ಯಾಜಕದ ಉದ್ಯೋಗಕ್ಕಾಗಿ ನಾವು ಇದನ್ನ ಇಲ್ಲಿವರೆಗೆ ನೋಡಿದ್ವಿ, ಒಂದೇ ಪಾತ್ರ ಅದು. Now we see the same word anointing being used for another in another place. ಅಭಿಷೇಕವನ್ನ ಇನ್ನೊಂದು ಪಾತ್ರಕ್ಕೆ ಇವಾಗ ನಾವು ನೋಡೋಣ. 1 Samuel 15:1. 1 ಸಾಮುವೇಲ 15:1. Samuel also said unto Saul, the Lord sent me to anoint you to be king over his people, over Israel. Now therefore hearken thou to the voice of the words of the Lord. ಸಾಮುವೇಲನು ಸೌಲನಿಗೆ, ಕರ್ತನು ತನ್ನ ಜನರಾದ ಇಸ್ರಾಯೇಲರ ಮೇಲೆ ನಿನ್ನನ್ನು ಅರಸನನ್ನಾಗಿ ಅಭಿಷೇಕಿಸಲು ನನ್ನನ್ನು ಕಳುಹಿಸಿದನು. ಈಗ ನೀನು ಕರ್ತನ ಮಾತುಗಳನ್ನು ಕೇಳು ಅಂದನು. So now we hear Samuel coming into the picture. Now this is the same word anointing used, but this is for a different role, to become a king. ನೋಡ್ರಿ, ಈಗ ಸಾಮುವೇಲನು ಬಂದು ಅಭಿಷೇಕ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಭಿಷಕ್ತನಾದಂಥ ವ್ಯಕ್ತಿ ಅರಸತನಕ್ಕಾಗಿ ಅಭಿಷೇಕ ಮಾಡಲಾಗ್ತದೆ. In the details of how he is supposed to do, we see in 1 Samuel chapter 10, 1 to 7. ಯಾವ ರೀತಿ ಅಭಿಷೇಕ ಮಾಡ್ತಾನೆ ಅಂತ 1 ಸಾಮುವೇಲ 10:1-7 ವಾಕ್ಯದಲ್ಲಿ ನಾವು ನೋಡ್ತೇವೆ. So first how he did it. Then Samuel took a vial of oil, a bottle of oil, and poured it upon his head and kissed him and said, is it not because the Lord has anointed you to be captain over his inheritance? ಆಗ ಸಾಮುವೇಲನು ಎಣ್ಣೆಯ ಪಾತ್ರೆಯನ್ನು ತಕ್ಕೊಂಡು ಅವನ ತಲೆಯ ಮೇಲೆ ಹೊಯ್ದು ಮುದ್ದಿಟ್ಟು ಅವನಿಗೆ, ಕರ್ತನು ನಿನ್ನನ್ನು ತನ್ನ ಬಾಧ್ಯತೆಯ ಮೇಲೆ ನಾಯಕನಾಗಿರಲು ಅಭಿಷೇಕ ಮಾಡಿದ್ದಾನಲ್ಲವೋ ಎಂಬುದಾಗಿ ಕೇಳ್ತಾನೆ. So now after this he makes a list of things. He says these are the miracles. He, as a prophet, he tells in advance, these are the things that will happen from now onwards, and you will do all these things, and that will prove to you, confirm to you that it is of God. ಈ ಅಭಿಷೇಕ ಮಾಡಿದ ನಂತರ ಸಾಮುವೇಲನು ಒಂದು ಪಟ್ಟಿಯನ್ನು ಕೊಟ್ಟು, ಈ ಸಂಗತಿಯನ್ನೆಲ್ಲ ನೀನು ಮಾಡಬೇಕು, ನಿನ್ನ ಜೊತೆ ಆಗ್ತದೆ, ಆಗ ನಿನಗೆ ಗೊತ್ತಾಗ್ತದೆ ಇದು ದೇವರಿಂದ ಬಂದಂತ ಅಭಿಷೇಕ ಅಂತ ಹೇಳಿ ಇಲ್ಲಿ ಹೇಳ್ತಾನೆ. Many times we asked for signs of words of God. ಅನೇಕ ಬಾರಿ ದೇವರಿಂದ ಸೂಚಕ ಕಾರ್ಯಗಳನ್ನು ತೋರಿಸು, ನನ್ನ ನಂಬಿಕೆಯನ್ನು ದೃಢಪಡಿಸು ಅಂತ ಕೇಳ್ಕೊಳ್ತೇವೆ. And this is the first time. ಇಲ್ಲಿ ಮೊದಲನೇ ಸಾರತಿ ಅದು ನಡೀತದೆ ನೋಡಿ. God didn't plan this king. They asked for a king and God gave it to them. ಅವರು ಅರಸನಿಗಾಗಿ ಕೇಳಿಕೊಂಡ್ರು, ದೇವರು ಅವರಿಗೆ ಅರಸನನ್ನ ಕೊಡ್ತಾನೆ. So for Saul to believe this, God had to give all these signs. ಹಾಗಾಗಿ ಸೌಲನೇ ಅರಸ, ದೇವರು ಆದುಕೊಂಡ ಅರಸನು ಅಂತ ಅವನು ನಂಬಲಿಕ್ಕೆ ದೇವರು ಈ ಸೂಚಕ ಕಾರ್ಯಗಳನ್ನು ತೋರಿಸಲೇಬೇಕಿತ್ತು. That's the process in the next few verses. Verse 2, when you are departed from me today, you shall find 2 men by Rachel's sepulchre in the border of Benjamin at Zalza, and they shall say unto you, the asses which you went to seek are found. But lo, your father has left the care of the asses, sorrows for you, saying, what shall I do for my son? Then you shall go on forward from there, and you will come to the plain of Tabor, and there shall meet 3 men going up to God to Bethel, one carrying 3 kids, and another carrying 3 loaves of bread, and another carrying a bottle of wine. And they will salute you and give you 2 loaves of bread, which you shall receive of their hands.
After that, they shall come to the hill of God. So he's giving a list of things that will happen, details, and all of them happen. He says, you will come to the hill of God, where the garrison of the Philistines, and it shall come to pass when you are come near to the city, that you shall meet a company of prophets coming down from the high place with a psaltery, a tabret, and a pipe, and a harp before them, and they shall prophesy. And the Spirit of the Lord will come upon you, and you shall prophesy with them, and you shall be turned into another man. ನೀನು ಈ ಹೊತ್ತು ನನ್ನನ್ನು ಬಿಟ್ಟು ಹೋದಾಗ ಬೆನ್ಯಾಮೀನನ ಮೇರೆಯಾದ ಆ, ಚಿಲ್ಚಹೀನಲ್ಲಿರುವ ರಾಹೇಲಳ ಸಮಾಧಿಯ ಬಳಿಯಲ್ಲಿ ಇಬ್ಬರು ಮನುಷ್ಯರನ್ನು ಕಂಡುಕೊಳ್ಳುವೆ. ಅವರು ನಿನಗೆ ನೀನು ಹುಡುಕಲು ಹೋದ ಕತ್ತೆಗಳು ಸಿಕ್ಕಿದವು. ಇದಲ್ಲದೆ ಈಗೋ ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನಿನಗೋಸ್ಕರ ಚಿಂತೆ ಪಟ್ಟು ನನ್ನ ಮಗನಿಗೋಸ್ಕರ ಏನು ಮಾಡಲಿ ಅನ್ನುತ್ತಾನೆಂದು ಹೇಳುವರು. ನೀನು ಆ ಸ್ಥಳವನ್ನು ಬಿಟ್ಟು ಆ ಕಡೆ ದಾಟಿ ತಬೋರಿನ ಬಯಲಿಗೆ ಬರುವಾಗ ಒಬ್ಬನು 3 ಮೇಕೆಯ ಮರಿಗಳನ್ನು, ಮತ್ತೊಬ್ಬನು 3 ರೊಟ್ಟಿಗಳನ್ನು, ಇನ್ನೊಬ್ಬನು ದ್ರಾಕ್ಷ ರಸವಿರುವ 1 ಬುದ್ದಲಿಯನ್ನು ಹೊತ್ತುಕೊಂಡು ದೇವರ ಬಳಿಗೆ ಬೆತೇಲಿಗೆ ಹೋಗುವ ಮೂವರನ್ನು ಕಾಣುವಿ. ಅವರು ನಿನ್ನ ಕ್ಷೇಮ ಸಮಾಚಾರವನ್ನು ಎಚ್ಚರಿಸಿ ನಿನಗೆ 2 ರೊಟ್ಟಿಗಳನ್ನು ಕೊಡುವರು. ಅವುಗಳನ್ನು ನೀನು ಅವರ ಕೈಯಿಂದ ತೆಗೆದುಕೊಳ್ಳುವಿ. ತರುವಾಯ ಫಿಲಿಷ್ಟಿಯರ ಠಾಣವಿರುವ ದೇವರ ಗುಡ್ಡಕ್ಕೆ ಹೋಗುವಿ. ಅಲ್ಲಿಂದ ನೀನು ಪಟ್ಟಣದಲ್ಲಿ ಪ್ರವೇಶಿಸುವಾಗ ನಿನ್ನೆದುರಾಗಿ ವೀಣೆ, ದಮ್ಮಡಿ, ಪಿಳ್ಳಂಗೋವಿ, ಕಿನ್ನರಿಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡವರಾಗಿ ಮೇಲಿನಿಂದ ಇಳಿದು ಬರುವ ಪ್ರವಾದಿಗಳ ಗುಂಪು ಬರುವುದು. ಅವರು ಪ್ರವಾದಿಸುವರು. ಆಗ ಕರ್ತನ ಆತ್ಮನು ನಿನ್ನ ಮೇಲೆ ಬರುವನು. ನೀನು ಅವರ ಸಂಗಡ ಪ್ರವಾದಿಸುವಿ, ಬೇರೆ ಮನುಷ್ಯನಾಗಿ ಮಾರ್ಪಡುವಿ. ಈ ಗುರುತುಗಳೆಲ್ಲ ನಿನಗೆ ಸಂಭವಿಸಿದಾಗ ದೇವರು ನಿನ್ನ ಸಂಗಡ ಇರುವುದರಿಂದ ನೀನು ಆ ವೇಳೆಯಲ್ಲಿ ನಿನಗೆ ಅನುಕೂಲವಾದದ್ದನ್ನು ಮಾಡು. When these miracles, these signs come upon you, you will serve the occasion. You will realize that this is all true, what God said is happening to you. And it all happens. As you read further on, you will find these things happen exactly as Samuel told him it will happen. ನೋಡಿ, ಭವಿಷ್ಯತ್ ಕಾಲದಲ್ಲಿ ನಡೆಯುವ ಈ ಸೂಚನೆಗಳು ನಿನ್ನ ಜೊತೆಗೆ ನಡೆಯುವಾಗ ನಿನಗೆ ಗೊತ್ತಾಗ್ತದೆ, ನೀನೇ ದೇವರಿಂದ ಆದುಕೊಳ್ಳಲ್ಪಟ್ಟಂತ ಅರಸನು, ಅಭಿಷಕ್ತನಾದ ಅರಸನು ಅಂತ ಹೇಳಿ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ದೇವರು ಇದನ್ನೆಲ್ಲ ಪ್ರವಾದಿಸ್ತಾನೆ ಸಾಮುವೇಲ್ ಮೂಲಕ. So you notice in this story, when was he anointed? ಯಾವಾಗ ಸೌಲನು ಅಭಿಷೇಕಿಸಲ್ಪಡ್ತಾನೆ? First he poured oil upon him and anointed him. ಮೊದಲು ಅವನ ತಲೆ ಮೇಲೆ ಎಣ್ಣೆಯನ್ನು ಸುರಿದು ಅವನು ಅಭಿಷೇಕಿಸಲ್ಪಡ್ತಾನೆ. After that the Spirit of God came upon him. ಅದಾದ ನಂತರ ಪವಿತ್ರಾತ್ಮನು ಅವನ ಮೇಲೆ ಇಳಿದು ಬರುತ್ತಾನೆ. After he came upon him, that miracle happened of he prophesied. ಇಳಿದು ಬಂದ ನಂತರ ಪ್ರವಾದನೆ ಅಲ್ಲಿ ನೆರವೇರುತ್ತದೆ. One of the gifts of the Spirit he operates in. ಒಂದು ಪವಿತ್ರಾತ್ಮನ ಒಂದು ವರ ಏನಂದ್ರೆ ಕಾರ್ಯಗಳನ್ನು ನಡೆಸುವಂಥದ್ದು. The spirit of the gift of the Spirit operation is not the anointing. ಪವಿತ್ರಾತ್ಮನ ವರ ಅಂದ್ರೆ ಪವಿತ್ರಾತ್ಮನ ಕಾರ್ಯಕ್ಕೂ ಪವಿತ್ರಾತ್ಮನ ಅಭಿಷೇಕಕ್ಕೂ ವ್ಯತ್ಯಾಸ ಉಂಟು. So when was he anointed? When the oil was poured and he was appointed to become king. ಎಣ್ಣೆ ಹೊಯ್ದ ನಂತರ ಅರಸನಾಗಿ ಪಟ್ಟಾಗ ಅವನು ಅಭಿಷಕ್ತನಾಗ್ತಾನೆ. These were 2 different occasions. ಇದು 2 ವಿಭಿನ್ನವಾದಂತ ಪರಿಸ್ಥಿತಿಗಳು. I want to show the difference for you, okay? ನಿಮಗೆ ವ್ಯತ್ಯಾಸವನ್ನು ತೋರಿಸ್ತೇನೆ. Then we'll see with another person. ಈಗ ಇನ್ನೊಬ್ಬ ವ್ಯಕ್ತಿಯ ಒಂದು ನಿದರ್ಶನವನ್ನು ನೋಡೋಣ. The next king, 1 Samuel 16 verses 12 and 13. 1 ಸಾಮುವೇಲ 16 12ರಿಂದ 13. And he sent him and brought him in. Now he was ruddy. He's talking about David, okay? He was ruddy and withal of a beautiful countenance and goodly to look to. And the Lord said, Arise, anoint him, for this is he. Then Samuel took the horn of oil, anointed him, and in the midst of his brethren, and the Spirit of the Lord came upon David from that day forward. So Samuel rose up and went to Ramah. ಆಗ ಈಶಾಯನು ಅವನನ್ನು ಕರೆಹೇಳಿಸಿದನು. ಅವನು ಕೆಂಪಾದ ಮೈಬಣ್ಣದವನಾಗಿಯೂ ಸುಂದರ ಮುಖವುಳ್ಳವನಾಗಿಯೂ ನೋಟಕ್ಕೆ ಚೆಲುವಿಕೆ ಉಳ್ಳವನಾಗಿಯೂ ಇದ್ದನು. ಆಗ ಕರ್ತನು ಸಾಮುವೇಲನಿಗೆ, ನೀನೆದ್ದು ಇವನನ್ನು ಅಭಿಷೇಕಿಸು, ಇವನೇ ಅವನು ಅಂದನು. ಸಾಮುವೇಲನು ಎಣ್ಣೆ ಇರುವ ಕೊಂಬನ್ನು ತಕ್ಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕ ಮಾಡಿದನು. ಆ ದಿವಸದಲ್ಲೇ ಕರ್ತನ ಆತ್ಮನು ದಾವೀದನ ಮೇಲೆ ಬಂದನು. ಸಾಮುವೇಲನು ಎದ್ದು ರಾಮಕ್ಕೆ ಹೋದನು.
So you see here again, first he was anointed with oil, then the power manifestation happens. ಇಲ್ಲಿಯೂ ಸಹ ತಲೆ ಮೇಲೆ ಎಣ್ಣೆಯನ್ನ ಹೊಯ್ದು ಅಭಿಷೇಕ ಮಾಡ್ತಾನೆ, ಆನಂತರ ಪವಿತ್ರಾತ್ಮನ ಅವನ ಮೇಲೆ ಇಳಿದು ಬರ್ತಾನೆ. There are two different steps. ಹಾಗಾಗಿ ಎರಡು ಹಂತಗಳಲ್ಲಿ ಅಭಿಷೇಕ ನಡೆಯುತ್ತದೆ. We don't have in the manual, but I'll also relate to another place where the same similar thing happened. ಇದರಂತೆ ಇನ್ನೊಂದು ಕಡೆ ಘಟನೆ ನಡೆಯುತ್ತದೆ. When the 70 were appointed by Moses as judges. ಮೋಶೆ 70 ಜನರನ್ನ ನ್ಯಾಯಾಧೀಶರು ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾನೆ. Just note the reference, you can read it later, Numbers 11. ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ ಇದನ್ನ ನಾವು ಕಾಣ್ತೇವೆ. His father-in-law will say, whole day you are judging, he is giving the judgment to the people. ಮಾವನವರು ಮೋಶೆಗೆ ಹೇಳ್ತಾರೆ, ಇಡೀ ದಿನ ನೀನು ಎಲ್ಲರಿಗೂ ನ್ಯಾಯ ತೀರ್ಪನ್ನ ಕೊಡುತ್ತಲೇ ಇರ್ತಿ. You are getting tired, so it's a good idea if you can appoint others and delegate your authority to them. ನಿನಗೆ ಆಯಾಸವಾಗೋದಿಲ್ವಾ, ಒಂದಷ್ಟು ಜನರನ್ನ ನೀನು ನ್ಯಾಯಾಧೀಶರಾಗಿ ನೇಮಿಸು, ಅವರು ನ್ಯಾಯವನ್ನು ವಿಚಾರಿಸಲಿ ಅಂತ ಹೇಳ್ತಾನೆ. So simple cases they will handle, on difficult cases you will handle. ಸರಳವಾದಂತಹ ಪರಿಸ್ಥಿತಿಗಳನ್ನ ಅವರು ನಿಭಾಯಿಸಲಿ, ಕಠಿಣ ಪರಿಸ್ಥಿತಿಗಳಿಗೆ ನೀನು ನ್ಯಾಯ ತೀರ್ಪು ಮಾಡು ಅಂತ ಹೇಳ್ತಾನೆ. Moses went and asked God, and God approved that method. ಅದರಂತೆ ಮೋಶೆ ದೇವರನ್ನು ಹೋಗಿ ಕೇಳ್ಕೊಳ್ಳುವಾಗ ದೇವರು ಆಯ್ತು ಮುಂದೆ ನಡೆಸು ಅಂತ ಹೇಳ್ತಾನೆ. Then he'll select the 70 and he will pray, and the spirit of God that was upon Moses would be upon all the 70. ಈಗ 70 ವ್ಯಕ್ತಿಗಳನ್ನು ಗುರುತು ಮಾಡಿ ಅವರನ್ನ ನ್ಯಾಯಾಧೀಶರನ್ನಾಗಿ ನೇಮಿಸುವಾಗ ಮೋಶೆಯ ಮೇಲಿದ್ದಂತ ಪವಿತ್ರಾತ್ಮನು ಅವರ ಮೇಲೆಯೂ ಸಹ ಇಳಿದು ಬರ್ತಾನೆ. So when Moses decided and selected that person, that is the appointment. ಮೋಶೆ ತೀರ್ಮಾನಿಸಿ ಆ ವ್ಯಕ್ತಿಗಳನ್ನ ಆದುಕೊಳ್ಳುವಾಗ ಅದು ಪ್ರತಿಷ್ಠಾಪನೆ. Out of that 72 won't come when he called them to pray for them. 70ರಲ್ಲಿ ಇಬ್ಬರು ವ್ಯಕ್ತಿಗಳು ಬರೋದಿಲ್ಲ, ಬಂದು ಪ್ರಾರ್ಥನೆ ಮಾಡ್ರಿ ಅಂತ ಕೇಳುವಾಗ ಬರೋದಿಲ್ಲ ಅವರು. But when he released, he imparted the spirit of God upon the 68, the two wherever they were, they received. ಆದರೆ ಪವಿತ್ರಾತ್ಮನನ್ನ ಅವರು 68 ಜನರ ಮೇಲೆ ಬಿಡುಗಡೆ ಮಾಡುವಾಗ ಇಬ್ಬರು ಯಾರು ಬರ್ಲಿಲ್ವಲ್ಲ ಅವ್ರ ಮೇಲೂ ಸಹ ಅಭಿಷೇಕವಾಗ್ತದೆ, ಪವಿತ್ರಾತ್ಮನು ಇಳಿದು ಬರ್ತಾನೆ. When Moses selected the anointing, the appointment was done. ಹಾಗಾಗಿ ಮೋಶೆ 70 ಜನರನ್ನ ಪ್ರತಿಷ್ಠಾಪಿಸಿ ಅಭಿಷೇಕ ಮಾಡಿದ್ದು ನಿಶ್ಚಯ. But when the spirit of God came upon them and they prophesied, it was a second step. It happened as a second step. ನೋಡ್ರಿ, ಪ್ರತಿಷ್ಠಾಪನೆ ಮೊದಲನೇ ಹಂತವಾದರೆ ಪವಿತ್ರಾತ್ಮನು ಇಳಿದು ಬರುವಂತದ್ದು ಎರಡನೇ ಹಂತವಾಗಿತ್ತು. And they prophesied, it says. ಮತ್ತು ಅವರು ಪ್ರವಾದಿಸಿದರು ಅಂತ ವಾಕ್ಯ ಹೇಳ್ತದೆ. That is the power manifestation. ಇದು ಆ ಬಲ, ಆ ಶಕ್ತಿ ಪ್ರಕಟವಾಗುವಂತದ್ದಾಗಿತ್ತು. So I'm just showing there are two another incident also the same thing happened. ಹಾಗಾಗಿ ಇನ್ನೊಂದು ಕಡೆ ಇಂತ ಒಂದು ಕಾರ್ಯ ನಡೆಯದನ್ನ ನಾನು ನಿಮಗೆ So ತೋರಿಸಿಕೊಡ್ತೇನೆ. the word anointing is related to being appointed to a position. ಹಾಗಾಗಿ ಅಭಿಷೇಕ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಂದು ಪದವಿಗಾಗಿ ಪ್ರತಿಷ್ಠಾಪನೆ ಮಾಡುವುದು. Not the feeling or the expression of the spirit of God coming upon the person. ಪವಿತ್ರಾತ್ಮನು ಹಾಗೆ ಇಳಿದು ಅವರನ್ನ ಬಲದಿಂದ ತುಂಬಿಸುವುದಕ್ಕೆ ಅಭಿಷೇಕ ಅಂತ ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸಲಾಗ್ತಿರ್ಲಿಲ್ಲ. That was not connected to the word anointing. ಅಂದ್ರೆ ಅಭಿಷೇಕ ಅಂದ್ರೆ ಪವಿತ್ರಾತ್ಮನ ಸುರಿಸುವಿಕೆ ಅಂತ ಅರ್ಥ ಅಲ್ಲ. So just I want to show another story where the feeling did not represent the anointing. ಇನ್ನೊಂದು ಕಥೆಯಲ್ಲಿ ಆ ಭಾವನೆ ಅಭಿಷೇಕವನ್ನ ಪ್ರತಿನಿಧಿಸಲಿಲ್ಲ ಅಂತ ನಾವು ನೋಡೋಣ. Just to prove my point, one verse. ಒಂದು ವಾಕ್ಯವನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. This would be something difficult for you to accept because we're so used to using the word anointing to the feelings. ಅಭಿಷೇಕ ಅಂದ್ರೆ ಭಾವನೆಗಳಿಗೆ ನಾವು ಯಾವಾಗಲೂ ಸಂಬಂಧಪಡಿಸ್ತೇವೆ. ಹಾಗಾಗಿ ಈ ಒಂದು ಸೆಷನ್ ನಿಮಗೆ ಸ್ವಲ್ಪ ಕಠಿಣವಾಗಿರಬಹುದು. Judges 16. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 13 to 16 is the story of Samson. 13ರಿಂದ 16 ಸಂಸೋನನ ಕತೆ. So in the last part of his life, he was not telling anyone what is the secret of his power. ಸಂಸೋನನ ಕಡೆಯ ದಿನಗಳಲ್ಲಿ ಅವನಲ್ಲಿದ್ದಂಥ ಶಕ್ತಿಗೆ ರಹಸ್ಯವೇನು ಅಂತ ಅವನು ಯಾರಿಗೂ ಹೇಳ್ತಿರ್ಲಿಲ್ಲ. The Philistines were really troubled by Samson. ಹಾಗಾಗಿ ಫಿಲಿಸ್ಟಿಯರಿಂದ ಸಂಸೋನನು ಫಿಲಿಸ್ಟಿಯರಿಗೆ ಬಹಳ ಹಿಂಸೆ ಕೊಡ್ತಿದ್ದ. So they really wanted to know and somehow get rid of him. ಹಾಗಾಗಿ ಹೇಗಾದ್ರೂ ಸಂಸೋನನ ಶಕ್ತಿ ವಿಷಯವಾಗಿ ತಿಳ್ಕೊಂಡು ಅವನನ್ನ ಹೊಡೆದು ಸಾಯಿಸಬೇಕು ಅಂತ ಅವರು ಯೋಚನೆ ಮಾಡ್ತಿದ್ರು. We know that story, so I'm not reading the whole thing. ಈ ಕತೆ ನಮಗೆ ಗೊತ್ತು, ಹಾಗಾಗಿ ಎಲ್ಲವನ್ನು ಓದೋದಿಲ್ಲ. I'll just show the one portion. ಒಂದು ಭಾಗವನ್ನು ಮಾತ್ರ ನಾನು ನಿಮಗೆ ತೋರಿಸ್ತೇನೆ. So when this woman comes and asks Samson, tell me, and he would first tell a wrong thing.
ಈ ಸ್ತ್ರೀ ಬಂದು ನಿನ್ನ ಶಕ್ತಿಯ ರಹಸ್ಯವೇನು ಅಂತ ಸಂಸೋನನ್ ಕೇಳುವಾಗ ಮೊದಲನೇದಾಗಿ ಆತನು ಸುಳ್ಳು ಹೇಳ್ತಾನೆ. And they'll do that and it will not work. He'll still have the power. ಅವ್ರು ಅದನ್ನ ಮಾಡ್ತಾರೆ, ಅದು ಅವನ ಮೇಲೆ ಏನು ಪರಿಣಾಮ ಬೀಳುವುದಿಲ್ಲ, ಯಾಕಂದ್ರೆ ಆ ಶಕ್ತಿ ಅವನಿಂದ ಕುಂದಿರ್ಲಿಲ್ಲ. Finally, he'll tell, okay, what's in my hair? ಕೊನೆಯದಾಗಿ ಸಂಸೋನ್ ಹೇಳ್ತಾನೆ, ನನ್ನ ತಲೆ ಕೂದಲಿನಲ್ಲಿ ಶಕ್ತಿ ಉಂಟು ಅಂತ. They come and cut his hair when he's sleeping, and so he didn't know that happened, and he'll get up to fight them. ಅವನ್ ಮಲಗಿರುವಾಗ ಅವನ ತಲೆ ಕೂದಲನ್ನು ಕತ್ತರಿಸಿ ಬಿಡ್ತಾರೆ. ಅವನು ಎದ್ದು ಹೋರಾಟ ಮಾಡುವಾಗ ಅವನಿಗೆ ಕೂದಲು ಕತ್ತರಿಸಲಾಗಿದೆ ಅಂತ ಅರಿವಿರೋದಿಲ್ಲ. Okay, let's read that one verse, verse 20. 20ನೇ ವಾಕ್ಯ. And she said, the Philistines be upon you, Samson. And he awoke out of his sleep and said, I will go out as at other times before and shake myself. And he wist not, he did not know that the Lord was departed from him. ಅವಳು, ಸಂಸೋನನೇ, ಫಿಲಿಷ್ಟಿಯರು ನಿನ್ನ ಮೇಲೆ ಬರುತ್ತಾರೆ ಅಂದಳು. ಅವನು ತನ್ನ ನಿದ್ರೆಯಿಂದ ಎಚ್ಚೆತ್ತು ಕರ್ತನು ತನ್ನನ್ನು ಬಿಟ್ಟು ತೊಲಗಿದ್ದನ್ನು ಅರಿಯದೆ ಬೇರೆ ಸಮಯಗಳಂತೆಯೇ ನಾನು ಹೊರಟು ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. He did not know that the power of God has left him. ಅಂದ್ರೆ ದೇವರ ಬಲ ಅವನನ್ನು ಬಿಟ್ಟು ಹೋಗಿದೆ ಎಂಬ ಅರಿವು ಅವನಿಗಿರ್ಲಿಲ್ಲ. Because next verse, when the Philistines came, he lost the fight with him. ನೋಡ್ರಿ, ಮರುವಾಕ್ಯದಲ್ಲಿ ಫಿಲಿಷ್ಟಿಯರ ಸಂಗಡ ಅವನು ಯುದ್ಧವನ್ನ ಕಳ್ಕೊಳ್ತಾನೆ, ಸೋತು ಹೋಗ್ತಾನೆ. So he did not know by feelings. ಹಾಗಾಗಿ ಭಾವನೆಯಿಂದ ಆ ಪವಿತ್ರಾತ್ಮನ ಒಂದು ಸಹವಾಸ ಅವನಿಗೆ ತಿಳಿಯಲಾಗಲಿಲ್ಲ. So the point I'm making is, you really don't know when the Spirit of God comes or goes by feelings. ಅಂದ್ರೆ ಸಿಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಪವಿತ್ರಾತ್ಮನ ಯಾವಾಗ ಬರ್ತಾನೆ, ಯಾವಾಗ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಎಂಬುದು ಭಾವನೆಯನ್ನು ಇಟ್ಟುಕೊಂಡು ನೀವು ಗುರುತು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Jesus said this, when he comes, he will abide with you. ಯೇಸು ಹೇಳ್ತಾನೆ, ಪವಿತ್ರಾತ್ಮನು ಬರುವಾಗ ನಿಮ್ಮ ಸಂಗಡ ನೆಲೆಗೊಳ್ತಾನೆ ಎಂಬುದಾಗಿ. So the real anointing, the word anointing, should be associated with the time that we were born again. ಹಾಗಾಗಿ ನಿಜವಾಗಲೂ ಅಭಿಷೇಕ ಯಾವಾಗ ಆಗ್ತದೆ ಅಂದ್ರೆ, ನಾವು ಯಾವ ಗಳಿಗೆಯಲ್ಲಿ ನೂತನವಾಗಿ ಹುಟ್ಟುತ್ತೇವೋ ಆಗ. We are using it wrongly, so you'll say, what is wrong in that? We like to use it like this. ನಾವು ಯೋಚನೆ ಮಾಡ್ತೇವೆ, ತಪ್ಪೇನಿದೆ, ನಾವು ಈ ರೀತಿಯಲ್ಲಿ ಅಭಿಷೇಕ ಎಂಬ ಪದವನ್ನ ಬಳಸ್ಕೊಳ್ತೇವೆ ಅಂತ ಹೇಳಿ. But I'm just want to show you, but that's not what the Bible had used that word for. ಆದ್ರೆ ಬೈಬಲ್ನಲ್ಲಿ ಅಭಿಷೇಕ ಅಂತ ಹೇಳುವಾಗ ಈ ಒಂದು ಪ್ರಸಂಗಗಳಿಗೆ ಉಪಯೋಗಿಸಲಾಗಲಿಲ್ಲ. According to the Bible, the anointing means you are appointed to a position as a king and a priest. ಬೈಬಲ್ ಪ್ರಕಾರ ಅಭಿಷೇಕ ಅಂದ್ರೆ ಒಬ್ಬ ಯಾಜಕನಾಗಿ, ಅರಸನಾಗಿ ನಿಮ್ಮನ್ನ ಪ್ರತಿಷ್ಠಾಪನೆ ಮಾಡುವುದೇ ಅಭಿಷೇಕ. Who are kings and priests unto our God today? ಯಾರು ಇವತ್ತು ಅರಸರಾಗಿ, ಯಾಜಕರಾಗಿ ಇದ್ದಾರೆ? Every Christian, every believer is a king and priest unto our God, says Revelation. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಕ್ರೈಸ್ತನು ಅರಸನಾಗಿಯೂ ಯಾಜಕನಾಗಿಯೂ ಇದ್ದಾನೆ. 1 Peter 2:9 also it says we are a royal priesthood. 1 ಪೇತ್ರ 2:9ರಲ್ಲಿ ನಾವು ರಾಜವಂಶಸ್ಥೀಯರು ಎಂಬುದಾಗಿ ಹೇಳಲಾಗ್ತದೆ. We belong to those both the tribes, the position of that. ನಾವು ಯಾಜಕರು, ರಾಜರು ಎರಡಕ್ಕೂ ಸೇರಿದವರಾಗಿದ್ದೇವೆ. Only one who represented both as a high priest and as a genealogy of Judah, is a son of Judah, is Jesus. ಯೇಸು ಸಹ ಯಹೂದ್ಯ ಕುಲಕ್ಕೆ ಸೇರಿದ ರಾಜನು, ಯಾಜಕನೂ ಆಗಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾನೆ. What is the position of Jesus in this kingdom? ಯೇಸು ಈ ಸಾಮ್ರಾಜ್ಯದಲ್ಲಿ ಅವನ ಅಸ್ತಿತ್ವವೇನು? He is a son of God. ಆತನು ದೇವರ ಮಗನು. And we are sons of God. ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. We are kings and priests unto our God. ನಮ್ಮ ದೇವರಿಗಾಗಿ ನಾವು ಯಾಜಕರು, ಅರಸರು ಆಗಿದ್ದೇವೆ. We were anointed when we got born again. ನಾವು ನೂತನವಾಗಿ ಹುಟ್ಟುವಾಗ ಅಭಿಷೇಕವನ್ನು ಹೊಂದಿಕೊಂಡೆವು. On that day he came into your spirit. ಆ ದಿನ ನಿಮ್ಮ ಆತ್ಮದಲ್ಲಿ ಆತನು ಪ್ರವೇಶಿಸಿದನು. And he is in our spirit now. ಮತ್ತು ಆತನು ಇಂದು ನಮ್ಮ ಆತ್ಮದಲ್ಲಿ He ನೆಲೆಗೊಂಡಿದ್ದಾನೆ. doesn't come and go. ಆತನು ಬಂದು ಹೋಗು ಮಾಡೋದಿಲ್ಲ. He is always there. ಆತನು ಸದಾಕಾಲ ನೆಲೆಗೊಂಡಿದ್ದಾನೆ. But we feel him at times, we don't feel him at times. ಆದ್ರೆ ಕೆಲವೊಮ್ಮೆ ನಾವು ಆತನನ್ನ ಭಾವಿಸ್ತೇವೆ, ಕೆಲವೊಮ್ಮೆ ಭಾವಿಸುವುದಿಲ್ಲ. When we feel him, we say, oh, the anointing is great. ಭಾವಿಸುವಾಗ ಅಭಿಷೇಕ ಬಲವಾಗಿದೆ ಅಂತ ನಾವು ಯೋಚನೆ ಮಾಡ್ತೇವೆ. It's true, we feel him at times. ಹೌದು, ಕೆಲವೊಮ್ಮೆ ನಾವು ಭಾವಿಸ್ತೇವೆ, ಖಂಡಿತ. When do we feel him more is when we are all gathered together. ಯಾವಾಗ ಹೆಚ್ಚಾಗಿ ಭಾವಿಸ್ತೇವೆ? ನಾವು ಒಂದು ಸಭೆಯಾಗಿ ಕೂಡಿ ಬರುವಾಗ. When we let him
flow freely in our midst. ಆತನು ನಮ್ಮ ಮಧ್ಯದಲ್ಲಿ ಸರಳವಾಗಿ ಸುಲಭವಾಗಿ ಚಲಿಸುವಂತೆ ಅನುಮತಿಸುವಾಗ Why do we feel him more and we don't feel him at other times? Is because he is excited at that time. ಯಾಕೆ ನಾವು ಗುಂಪಾಗಿ ಕೂಡಿ ಬರುವಾಗ ಹೆಚ್ಚಾಗಿ ಭಾವಿಸ್ತೇವೆ, ಏಕಾಂತವಾಗಿ ಕಡಿಮೆಯಾಗಿ ಭಾವಿಸ್ತೇವೆ ಅಂದ್ರೆ ಗುಂಪಾಗಿರುವಾಗ ಆತನು ಸಹ ಬಹಳ ಆಸಕ್ತನಾಗಿರ್ತಾನೆ. He is always in all of us. ಆತನು ಯಾವಾಗ್ಲೂ ನಮ್ಮೆಲ್ಲರಲ್ಲಿಯೂ ನೆಲೆಗೊಂಡಿದ್ದಾನೆ. That's a special relationship. ಅದು ವಿಶೇಷವಾದ ನಮ್ಮ ಸಂಬಂಧ. But when we come together like in a family gathering, ಆದ್ರೆ ಗುಂಪಾಗಿ ಬರುವಾಗ ಒಂದು ಕುಟುಂಬದವರು ಹೇಗೆ ಸೇರಿ ಬರ್ತಾರೆ ನೋಡ್ರಿ. every assembly is a family gathering. ಪ್ರತಿಯೊಂದು ಸಭೆ ಒಂದು ಕೌಟುಂಬಿಕ ಔತಣದಂತೆ. When we come together we are excited. ನಾವು ಒಟ್ಟಾಗಿ ಕೂಡಿ ಬರುವಾಗ ನಮಗೆ ಸಂತೋಷ The ಹೆಚ್ಚು Spirit ಅಲ್ಲವೇ? of God is excited in you. ಪವಿತ್ರಾತ್ಮ ನಿಮ್ಮಲ್ಲಿರುವಂತ ಪವಿತ್ರಾತ್ಮನಿಗೂ ಹೆಚ್ಚು He ಸಂತೋಷವಾಗ್ತದೆ. flows freely through all of us. ಆಗ ನಮ್ಮೆಲ್ಲರ ಮೂಲಕ ಆತನು ಸುಲಭವಾಗಿ ಸ್ವಚ್ಛಂದವಾಗಿ ಚಲಿಸುತ್ತಾನೆ. We see each other when we get encouraged. ನಾವು ಒಬ್ಬರನ್ನೊಬ್ರು ಭೇಟಿ ಮಾಡುವಾಗ ನಾವು ಸ್ಫೂರ್ತಿಗೊಳ್ತೇವಲ್ವಾ, ಉತ್ತೇಜನಗೊಳ್ತೇವೆ. The same thing in our daily lifestyle. When we are by ourselves, we ignore him. ಅದೇ ರೀತಿಯಲ್ಲಿ ನಾವು ಏಕಾಂತವಾಗಿರುವಾಗ ನಾವು ಆತನನ್ನ ಅಸಡ್ಡೆ We ಮಾಡ್ತೇವೆ. don't let him out. ಆತನನ್ನು ನಾವು ಹೊರಗೆ ಬಿಡುವುದಿಲ್ಲ. So when we allow him and he feels more, you feel him more. ಆತನನ್ನ ನಾವು ಅನುಮತಿಸುವಾಗ ನಾವು ಹೆಚ್ಚಾಗಿ ಆತನನ್ನ ಭಾವಿಸ್ಲಿಕ್ಕೆ ಸಾಧ್ಯ. Now why I want to make a point of this is different. ಸಿಸ್ಟರ್ ಹೇಳುವಂತ ಈ ಒಂದು ವಿಷಯ ವ್ಯತ್ಯಾಸವಾಗಿರಬಹುದು. Because over the years, because we have neglected the Pentecost, the denominations have neglected the Pentecost. ಕಾಲಾಂತರದಲ್ಲಿ ಪಂಚಶತಮ ಎಂಬ ವಿಷಯವನ್ನ ಅನೇಕ ಪಂಗಡಗಳು ಅಸಡ್ಡೆ ಮಾಡಿರುವ ಕಾರಣದಿಂದ Now the Pentecostal church has now exalted the Spirit coming upon us. ಪೆಂಟಿಕಾಸ್ಟಲ್ ಚರ್ಚಸ್ಗಳು, ಸಭೆಗಳು, ಅವುಗಳು ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರುವುದನ್ನ ಅವರು ಪ್ರಮುಖವಾಗಿ ಅದನ್ನ ಎತ್ತಿ ಆಡ್ತಾರೆ. Which is good because it was neglected. ಅದು ಒಳ್ಳೇದೆ, ಯಾಕಂದ್ರೆ ಅಲ್ಲಿಯವರೆಗೆ ಪವಿತ್ರಾತ್ಮನನ್ನ ಅಸಡ್ಡೆ ಮಾಡಿದ್ದುಂಟು. So when we did not recognize the Holy Spirit, it was one extreme. ಪವಿತ್ರಾತ್ಮನನ್ನ ಗುರುತು ಮಾಡದೇ ಇರುವಂತದ್ದು ಒಂದು ತೀರವಾದರೆ, when we recognize him, it's the other extreme. ಪವಿತ್ರಾತ್ಮನನ್ನ ಗುರುತು ಮಾಡಿರುವಂತದ್ದು ಇನ್ನೊಂದು ತೀರವಾಗ್ತದೆ. So what we did with the Pentecostal extremism is that we neglected what being born again is. ಈ ಮಧ್ಯೆ ನಾವೇನ್ ಮಾಡ್ತೇವೆ ಅಂದ್ರೆ ನೂತನವಾಗಿ ಹುಟ್ಟುವಂತ ಅನುಭವವನ್ನ ಬಹಳ ಕಡಿಮೆಯಾಗಿ ಎಣಿಸ್ತೇವೆ, ಅಸಡ್ಡೆ ಮಾಡ್ತೇವೆ. With the coming into the family, becoming a son of God is the greatest thing that happened. ನೋಡ್ರಿ, ದೇವರ ಕುಟುಂಬಕ್ಕೆ ಸೇರುವುದು, ಆತನ ಮಕ್ಕಳಾಗುವುದು ನಮ್ಮ ಜೀವಮಾನದಲ್ಲಿ ನಡೀತಕ್ಕ ಅತಿ ದೊಡ್ಡ ಕಾರ್ಯ. When I talked about yesterday, when I said between the difference between the authority and power, ಅಧಿಕಾರ ಮತ್ತು ಬಲದ ನಡುವೆ ಇರುವ ವ್ಯತ್ಯಾಸವೇನು ಅಂತ ನನ್ನ ಹೇಳಿದ್ರು. both are important. ಎರಡು ಮುಖ್ಯವೇ. You got the authority when you got appointed as the son of God. ನೀವು ದೇವರ ಮಗನೆಂದು ನೇಮಿಸಲ್ಪಟ್ಟಾಗ ನಿಮಗೆ ಅಧಿಕಾರ ದೊರಕಿತು. When you got born again, ಅದು ಯಾವಾಗಾಯ್ತು? ನೂತನವಾಗಿ ನೀವು ಯಾವಾಗ ಹುಟ್ಟಿದ್ರು ಅಂದು. you got authority then. ಅಂದು ನಿಮಗೆ ಅಧಿಕಾರ ದೊರಕಿತು. When you got baptized in the Spirit, you got the power. ಆತ್ಮದಲ್ಲಿ ನೀವು ದೀಕ್ಷಾಸ್ನಾನ ಹೊಂದುವಾಗ ನಿಮಗೆ ಬಲ ದೊರಕಿತು. Both were given to you through Jesus's works by the Holy Spirit. ಎರಡು ಕಾರ್ಯಗಳು ಯೇಸುವಿನ ಮೂಲಕ, ಪವಿತ್ರಾತ್ಮನ ಮೂಲಕ ಯೇಸುವಿನಿಂದ ನಮಗೆ ದೊರಕಿತು. We don't have to neglect any one of that. ಹಾಗಾಗಿ ಬಲ, ಅಧಿಕಾರ ಯಾವುದರಲ್ಲೂ ಒಂದನ್ನ ನಾವು ತಿರಸ್ಕರಿಸುವ ಅಗತ್ಯವಿಲ್ಲ. We have to operate in our authority whether we feel it or not. ನಮಗೆ ಚೆನ್ನಾಗಿ ಅನಿಸ್ತದೋ ಇಲ್ಲವೋ ಅಧಿಕಾರದಲ್ಲಿ ನಾವು ಚಲಿಸಬೇಕು. Now, because we elevated the feelings, we operated more in terms of the old covenant mindset. ನಾವು ಭಾವನೆಗಳಿಗೆ ಹೆಚ್ಚು ಮುಖ್ಯತ್ವ ಕೊಡುವುದರಿಂದ ಹಳೆ ಒಡಂಬಡಿಕೆಯ ಮನಸ್ಥಿತಿಯಲ್ಲೇ ಹೆಚ್ಚು ನಾವು ಬದುಕುವುದುಂಟು. We don't live as a lifestyle remembering the Holy Spirit with us all the time. ಪವಿತ್ರಾತ್ಮನ ಪ್ರಜ್ಞೆಯನ್ನ ಸದಾ ಅನುಭವಿಸುವರಾಗಿ ನಾವು ನಮ್ಮ ಜೀವನವನ್ನು ನಡೆಸುವುದು ಬಹಳ ಕಡಿಮೆ. I remember the first time I heard the DHT through the website. ಮೊದಲನೇದಾಗಿ DHT ಅನ್ನ ವೆಬ್ಸೈಟ್ ಮೂಲಕವಾಗಿ ನಡೆಸುವಾಗ I heard Brother Curry teach on this in section 17 or 18. ಬ್ರದರ್ ಕರಿ ಅವರು ವಿಭಾಗ 17-18ರಲ್ಲಿ ಈ ವಿಷಯವನ್ನು ಕಲಿಸಿಕೊಡುವುದನ್ನು ನೆನಪಿಸಿಕೊಳ್ತಾರೆ. We don't hear that so much now, but he was referring to a situation where he called it the Sudafed anointing. Sudafed anointing. Sudafed is a medicine. Okay, Sudafed anointing ಅಂತ ಹೇಳಿ. Sudafed ಅಂದ್ರೆ ಅದೊಂದು ಮಾತ್ರೆ ಅಂತೆ. Just like a crocin or now maybe
what is the one with 650 we use now? Dolo. It's like Dolo, okay? So it's like that he was given one meeting. He was so excited. So his friend came and said, "You must be tired. You're standing. Like if I give Pastor Neville here have a Dolo because your legs won't pain." It's like that. Somebody gave him a Sudafed and he took it. ಈ ಒಂದು ಬ್ರದರ್ ಕರಿಗೆ ಯಾರೋ ಬಂದು ಒಂದು ಮಾತ್ರೆ ಕೊಟ್ಟು ಇದನ್ನು ತಕ್ಕೊಳ್ರೆ ನಿಮಗೆ ಚೆನ್ನಾಗಿ ಅನಿಸ್ತದೆ, ಆಯಾಸ ಹೊರಟೋಗ್ತದೆ ಅಂತ ಹೇಳಿದ್ರಂತೆ. So he says when he never takes medicine. So when he took it, he started feeling some like numbness. You feel it more if you're not used to taking a medication. So he felt something. ಅವ್ರ ಆ ಮಾತ್ರೆ ಸಾಧಾರಣವಾಗಿ ಮಾತ್ರೆಗಳನ್ನು ತಕ್ಕೊಳ್ಳೋದಿರಲಿಲ್ಲ, ಅವ್ರ ಮಾತ್ರೆ ತಕೊಂಡ್ರಂತೆ ಏನು ಕೈಯಲ್ಲೆಲ್ಲ ಜವ್ವು ಹಿಡಿದ ಹಾಗೆ ಆಯ್ತಂತೆ. So because he got that some kind of a feeling, he understood, I've got the anointing. ಕೈನಲ್ಲಿ ಆ ಜವ್ವು ಹಿಡಿದ ಕೂಡಲೇ ಪವಿತ್ರಾತ್ಮನ ಅಭಿಷೇಕ ನನ್ನ ಮೇಲೆ ಇಳಿದು ಬರ್ತಿದೆ ಅಂತ ಅವ್ರು ಭಾವಿಸಿದ್ರಂತೆ. So that session he got excited and he shouted and said, the God is here, receive the healing, and he yelled and screamed and he did it with excitement. ಆ ವಿಭಾಗದಲ್ಲಿ ಇವರು ಬಹಳ ಸಂತೋಷಗೊಂಡು ಪವಿತ್ರಾತ್ಮನಲ್ಲಿದ್ದಾನೆ, ದೇವರಲ್ಲಿದ್ದಾನೆ, ಸ್ವೀಕರಿಸಿಕೊಳ್ಳ್ರಿ ಹಾಗೆ ಹೀಗೆ ಅಂತ ಅವರು ಸಂತೋಷವಾಗಿ ಅರುಚಾಡ್ಲಿಕ್ಕೆ ಪ್ರಾರಂಭಿಸಿದ್ರು. And when he led like that, he saw miracles happen in that meeting. ಮತ್ತೆ ಹಾಗೆ ಅವರು ನಡೆಸುವಾಗ ಅಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಕಂಡರಂತೆ. So after the session was over, his friend asked him, how is the Sudafed working? ಆ ವಿಭಾಗ ಮುಗಿದಾಗ ಅವ್ರ ಫ್ರೆಂಡ್ ಬಂದು ಕೇಳಿದ್ರಂತೆ, ಈ ಮಾತ್ರ ಹೇಗೆ ಕೆಲಸ ಮಾಡ್ತಿದೆ, ನಿನ್ಗೇನ್ ಅನ್ನಿಸ್ತು ಅಂತ ಹೇಳಿ. Then he realized the feeling, the tingling that he had was not the Holy Spirit, it was a Sudafed. ಅವ್ರ ಕೈಯಲ್ಲಿ ನಡೆದಂತಹ ಜವ್ವಿನ ಕಾರಣ ಪವಿತ್ರಾತ್ಮನ ಅಭಿಷೇಕವಲ್ಲ, ಅದು ಮಾತ್ರೆಯ ಅಭಿಷೇಕ ಅಂತ ಅವ್ರು ತಿಳ್ಕೊಂಡ್ರಂತೆ. Then he realized, we can be fooled to think based on feelings. Only then I believed I had the Holy Spirit. ಆಗ ಅವ್ರು ಹೇಳಿದ್ರಂತೆ, ಭಾವನೆಗಳಿಗೆ ನಾವು ಮೋಸ ಹೋಗ್ಲಿಕ್ಕೂ ಸಾಧ್ಯ, ಪವಿತ್ರಾತ್ಮನು ನನ್ನಲ್ಲಿಯೇ ಇದ್ದಾನಲ್ವಾ ಅಂತ ಹೇಳಿ. But even without the feeling, if he had operated like that, he would have still had the miracles. ನೋಡ್ರಿ, ಭಾವನೆಗಳಿಗೆ ಒಳಗಾಗದೆ ಅಲ್ಲಿ ಸೇವೆ ಮಾಡಿದ್ರು ಆಗಲೂ ಅದ್ಭುತಗಳು ನಡೀತಿದ್ದವಲ್ಲವೇ. So the anointing is not based on the feeling. ಹಾಗಾಗಿ ಅಭಿಷೇಕ ಅನ್ನೋದು ಭಾವನೆಗೆ ಸೀಮಿತವಲ್ಲ. You are always anointed. ನೀವು ಯಾವಾಗಲೂ ಅಭಿಷೇಕದಲ್ಲಿ ತುಂಬಿದ್ದೀರಿ. That was his story. Now I'll tell you when I heard that story, I heard that session, I got very angry with him. I shut that video and I said, I'm not going to listen to it. One day I didn't listen. ಆ ಕಥೆಯನ್ನ ಸಿಸ್ಟರ್ ಕೇಳಿಸ್ಕೊಂಡು ಅವ್ರಿಗೆ ಬಹಳ ಕೋಪ ಬಂದು ಆ ವೆಬ್ಸೈಟ್ನ ಮುಚ್ಚಿ ಹಾಕ್ಬಿಟ್ರಂತೆ. ನಾನು ಇದನ್ನು ಕೇಳಿಸ್ಕೊಳ್ಳೋದಿಲ್ಲ, ನೋಡೋದಿಲ್ಲ ಅಂತ ಹೇಳಿ. Why? Because I have followed Brother Benny Hinn for a long time. ಯಾಕಂದ್ರೆ ಬಹಳ ದೀರ್ಘಕಾಲದಿಂದ ಬ್ರದರ್ ಬೆನಿ ಹಿನ್ನನ್ನ ಇವರು ಹಿಂಬಾಲಿಸಿದ್ರಂತೆ, ಅನುಸರಿಸಿದ್ರಂತೆ. I decided this man is making fun of him. ಆಗ ಅವರ ಯೋಚನೆ ಮಾಡಿದಂತೆ, ಈ ವ್ಯಕ್ತಿ ಆ ವ್ಯಕ್ತಿಯನ್ನ ಹೀಯಾಳಿಸ್ತಾ ಇದ್ದಾನೆ. He has not understood him. I know. I watched Benny Hinn for 10 years. ಬೆನಿ ಹಿನ್ ಅಂದ್ರೆ ಏನ್ ಅನ್ಕೊಂಡ್ರಿ, ಯಾರು ಅನ್ಕೊಂಡ್ರಿ? ನಾನು ಅವ್ರನ್ನ ಚೆನ್ನಾಗಿ ತಿಳಿದಿದ್ದೇನೆ, ಈ ವ್ಯಕ್ತಿ ಹೀಯಾಳಿಸ್ತಿದ್ದಾನೆ ಅಂತ ನಾನು ಅವ್ರು ಯೋಚನೆ ಮಾಡಿದ್ದೆ. And long back when we were here and when somebody would ask, because my husband was in IT and they would ask, don't you want to go to the US? And I would answer maybe only to be in a Benny Hinn meeting. ಅವ್ರ ಯಜಮಾನ್ರು IT-ನಲ್ಲಿ ಕೆಲಸ ಮಾಡುವಾಗ ಯಾರೋ ಬಂದು ಕೇಳಿದ್ರಂತೆ, ನೀವು ಅಮೆರಿಕಾಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ವಾ ಅಂತ. ಹೌದೌದು, ಖಂಡಿತ ಹೋಗ್ತೇನೆ, ಒಂದೇ ಕಾರಣ ಏನಂದ್ರೆ ಬೆನಿ ಹಿನ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳಿ. That's the way I followed Brother Benny Hinn. ಆ ರೀತಿ ಒಂದು Pastor Benny Hinn. ಪಾಸ್ಟರ್ ಬೆನಿ ಹಿನ್ ಅವ್ರನ್ನ ಅವ್ರು ಹಿಂಬಾಲಿಸಿ ಅವ್ರನ್ನ ಇಷ್ಟಪಡ್ತಿದ್ರಂತೆ. So the very next week after I mentioned it, the announcement was made and he came to Bombay. ಅದಾದ ನಂತರ ಅನೌನ್ಸ್ಮೆಂಟ್ ಆದ ನಂತರ ಅವರು ಬಾಂಬೆಗೆ ಬಂದ್ಬಿಟ್ರಂತೆ. We went from Hyderabad almost a whole train we went to attend that meeting. ಹೈದರಾಬಾದ್ ಇಂದ ಒಂದು ಇಡೀ ರೈಲಿನಲ್ಲಿ ಇವರು ಬಹಳಷ್ಟು ಜನ ಬಾಂಬೆಗೆ ಆ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾರಂತೆ. After that, when we went to the US, I attended a conference by Pastor Benny Hinn. ಅಲ್ಲಿಂದ ಅಮೆರಿಕಾಗೆ ಹೋದಾಗ್ಲೂ ಸಹ ಅಲ್ಲಿ ಒಂದು ಸಹ ಬೆನಿ ಹಿನ್ ಕೂಟದಲ್ಲಿ ಇವರು ಭಾಗವಹಿಸಿದ್ರಂತೆ. That was 2009 and I heard this audio I'm hearing in 2011 and I got angry. 2009ನೇ ಇಸ್ವಿಯಲ್ಲಿ 11ನೇ ಇಸ್ವಿಯಲ್ಲಿ ಇವರಿಗೆ ಕೋಪ ಬಂದಂತ ಪ್ರಸಂಗ ನಡೆಯಿತು. The way he explained the Sudafed feeling, it's like how it happens in Benny Hinn's meetings. ಅಂದ್ರೆ ಇವ್ರು ಯಾವ ರೀತಿ ಮಾತನಾಡಿದ್ರು ಸಾಧಾರಣವಾಗಿ ಭಾವನೆಗಳಿಗೆ ಒಳಗಾಗೋದು ಬೆನಿ ಹಿನ್ ಮೀಟಿಂಗ್ ಗಳಲ್ಲಿ ಹೆಚ್ಚಾಗಿ ನಡೀತದೆ. After one day the Lord prompted me to go listen to it again. ಒಂದು ದಿನದ ನಂತರ ಪವಿತ್ರಾತ್ಮನು ಇನ್ನೊಂದು ಆವರ್ತಿ ಅದನ್ನ ಕೇಳಿಸ್ಕೊ ಅಂತ ಹೇಳಿದ್ರಂತೆ. So I went and listened to it again. ಹಾಗಾಗಿ ಅದನ್ನ ಇನ್ನೊಂದು ಆವರ್ತಿ ಕೇಳಿಸ್ಕೊಂಡ್ರಂತೆ ಸಿಸ್ಟರ್. And I saw nowhere he mentioned Benny Hinn. ಅಲ್ಲಿ ಎಲ್ಲೂ ಬೆನಿ ಹಿನ್ ರವರ ಹೆಸರನ್ನೇ ಬ್ರದರ್ ಕರಿ ಅವರು ತೆಗಿಲಿಲ್ವಂತೆ. He was making a point. I imagined it. ಅವರು ಒಂದು ಪಾಯಿಂಟ್
ಮಾಡ್ತಿದ್ರೆ ಇವ್ರು ಹಾಗೆಲ್ಲ ಕಲ್ಪನೆ ಮಾಡ್ಕೊಂಡ್ರಂತೆ. Then I understood that what he is saying is different from what I'm thinking. ಆಗ ಇವ್ರಿಗೆ ಅರಿವಾಯ್ತಂತೆ ಅವ್ರ ಬ್ರದರ್ ಹೇಳೋದು ಇವರ ಯೋಚನೆಗಿಂತ ವ್ಯತ್ಯಾಸವಾದದ್ದು ಅಂತ ಹೇಳಿ. He was referring to something that is the truth he is proving through the scriptures. ಅವರು ಸತ್ಯವನ್ನ ವಾಕ್ಯವನ್ನು ಬಳಸಿ ಪ್ರೂವ್ ಮಾಡ್ತಿದ್ದಾರೆ ಅಂತ ಇವ್ರು ತಿಳ್ಕೊಂಡ್ರಂತೆ. And then I understood this and I saw that truly it's not based on feelings. ಹಾಗೆ ಇವರು ಅರ್ಥ ಮಾಡಿಕೊಂಡ್ರಂತೆ ಅಭಿಷೇಕ ಎಂಬುದು ಖಂಡಿತವಾಗಿ ಭಾವನೆಗಳ ಮೇಲೆ ಆಧಾರಗೊಳ್ಳೋದಿಲ್ಲ ಅಂತ ಹೇಳಿ. So feelings do happen in those situations. ಆ ಪರಿಸ್ಥಿತಿಯಲ್ಲಿ ಸ್ವಸ್ಥತೆಗಳು ಖಂಡಿತವಾಗಿ ನಡೆಯುತ್ತವೆ. So is it wrong? Are we saying that that is wrong? ಆದ್ರೆ ಅದು ತಪ್ಪು ಅಂತ ನಾವು ಹೇಳ್ತೇವಾ? No, but that's not the only way. ಇಲ್ಲ, ಒಳಗಾಗುವುದೇ ಒಂದೇ ಮಾರ್ಗವಲ್ಲ. When we can come together and we can elevate him and let him freely flow among us, we will see miracles. ನಾವು ಸಭೆಯಾಗಿ ಕೂಡಿ ಬರುವಾಗ, ಆತನನ್ನ ಮೇಲಕ್ಕೆ ಎತ್ತುವಾಗ, ಆತನು ಸುಲಭವಾಗಿ ಚಲಿಸುವಾಗ ನಾವು ಅದ್ಭುತಗಳನ್ನು ಖಂಡಿತ ಕಾಣ್ತೇವೆ. That is still the operation of the Holy Spirit. ಪವಿತ್ರಾತ್ಮನು ಇಂದಿಗೂ ಆ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. But it is more in lines of the old covenant mindset of the gifts operations, only through somebody. ಯಾರೋ ಒಬ್ಬರು ವಿಶೇಷವಾದ ವ್ಯಕ್ತಿಯಿಂದಲೇ ಪವಿತ್ರಾತ್ಮನ ವರದಾನಗಳು ಚಲಿಸ್ತದೆ, ಕಾರ್ಯ ಮಾಡ್ತದೆ ಅನ್ನೋದು ಹಳೆ ಒಡಂಬಡಿಕೆ ಮನಸ್ಥಿತಿ. The presence of God being felt in atmosphere of healing, these kind of terminologies, they are still working, it is still good. ಸ್ವಸ್ಥತೆಯ ವಾತಾವರಣದಲ್ಲಿ ಪವಿತ್ರಾತ್ಮನ ಒಂದು ಚಲಿಸುವಿಕೆಯನ್ನು ನಾವು ಭಾವಿಸಬಹುದು ಅನ್ನೋದು ಇಂದಿಗೂ ನಡೆಯುವಂತ ಕಾರ್ಯಗಳು. So we want to only challenge you to see that it's not only in that, it can also happen all the time. ಹಾಗಾಗಿ ಭಾವನೆಗಳಿಗೆ ಒಳಗಾದ್ರೇನೆ ಅಭಿಷೇಕ ಅನ್ನೋದು ತಪ್ಪು. ಎಲ್ಲಾ ಸಮಯದಲ್ಲಿಯೂ ಅಭಿಷೇಕ ಅಲ್ಲಿ ನಡೆಯುತ್ತಲೇ ಇರ್ತದೆ ನಮ್ಮ ಜೀವನದಲ್ಲಿ. Let's make use of that and also use it when we are not able to do that. ನಾವು ಏಕಾಂತದಲ್ಲಿಯೂ ಸಭೆಯಲ್ಲಿಯೂ ನಾವು ಈ ಒಂದು ಅಭಿಷೇಕವನ್ನ ಅನುಭವಿಸೋಣ ಅಂತ ಹೇಳಿ ಸಿಸ್ಟರ್ ಹೇಳ್ತಾರೆ. Pastor Shiva was asked this question. I wanted to add this explanation I'm adding just to answer that question. She said, what about the atmosphere of healing in Benny Hinn's meeting? This is essential on a Sunday service and conventions, right? We need to have it. It's good to have it, right? And worship is medicinal. Yes, it helps, it works. In this presence, mountains melt. Scriptures are that in his presence, everything would melt. And also the principle of praise. Merlin Carothers wrote a book on praise. I don't know if you've heard of that. There's power in praise. In prison to praise. Tudiya, what is it in Kannada? There's power in praise. ಸ್ತುತಿಯಲ್ಲಿ ಬಲವಿದೆ. There is power. What is that element? Is when you praise, he would explain the principle behind it. He would say, when you praise, demons cannot stand there. ನೀವು ಸ್ತುತಿ ಆರಾಧನೆ ಮಾಡುವಾಗ ದುರಾತ್ಮಗಳು ಅಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. Because it reminds them of the presence of God in heaven. ಯಾಕಂದ್ರೆ ಪರಲೋಕದಲ್ಲಿ ದೇವರ ಪ್ರಸನ್ನತೆಯನ್ನ ಅವರಿಗೆ ಅದು ನೆನಪು ಮಾಡ್ತದೆ. They are judged already and they are kicked out of heaven. ಅವರು ನ್ಯಾಯ ತೀರ್ಪಿಗೆ ಒಳಗಾಗಿ ಪರಲೋಕದಿಂದ ದಬ್ಬಲ್ಪಟ್ಟಂತ ಗುಂಪು. So when we praise, it brings the feeling of heaven to the demonic realm. ನಾವು ಸ್ತುತಿ ಆರಾಧನೆ ಮಾಡುವಾಗ ದೆವ್ವಗಳ ಗುಂಪಿಗೆ ಪರಲೋಕ ರಾಜ್ಯದ ಮಹಿಮೆ ನೆನಪಾಗ್ತದೆ. So they cannot stay here, they will exit. ಹಾಗಾಗಿ ಅವರು ಆ ಸ್ಥಳದಲ್ಲಿ ಇರೋದಿಲ್ಲ, ಅವುಗಳು ಓಡಿ ಹೋಗ್ತವೆ. So when we do that, we will see miracles. ಹಾಗಾಗಿ ನಾವು ಹಾಗೆ ಸ್ತುತಿ ಆರಾಧನೆ ಮಾಡುವಾಗ ಖಂಡಿತವಾಗಿ ಅದ್ಭುತಗಳನ್ನು ನಾವು ಕಾಣ್ತೇವೆ. So this is one of the kinds of healing that I mentioned yesterday in 7. I said healing by faith. There are two operations. One is by the gifts, one is by the exercise of dominion. ನಂಬಿಕೆಯಿಂದ ಆಗುವಂತ ಸ್ವಸ್ಥತೆ ಒಂದು ವರದಾನಗಳಿಂದ, ಎರಡನೇದು ಅಧಿಕಾರವನ್ನು ಪ್ರಯೋಗಿಸುವುದರಿಂದ ಆಗ್ತದೆ ಅಂತ ಹೇಳಿದ್ರು. So that is also good, but that is not all the time. So let's not miss the all the time also. ಹಾಗಾಗಿ ಯಾವಾಗಲೂ ಇದಕ್ಕೋಸ್ಕರ ಕಾಯ್ಕೊಂಡು ಕೂಳ್ತಿರೋದಲ್ಲ, ಯಾವಾಗಲೂ ನಾವು ಅದನ್ನು ಸ್ವೀಕರಿಸ್ಕೊಳ್ಬಹುದು ಎಂಬ ಮನಸ್ಥಿತಿ ನಮಗಿರಬೇಕು. We can do both. ಎರಡನ್ನೂ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. And I want to identify, make you remember that as a son of God, you have authority over the demonic realm 24/7. ಹಾಗಾಗಿ ದೇವರ ಮಗನಾಗಿ ಮಗಳಾಗಿ 24 ತಾಸು ವೈರಿಯ ಕಾರ್ಯಗಳ ಮೇಲೆ ನಿಮಗೆ ಅಧಿಕಾರ, ಬಲ ಎರಡೂ ಉಂಟು. Anointing is being appointed to a position.
ಅಭಿಷೇಕ ಎಂಬುದು ಒಂದು ಪದವಿಗೆ ನಿಮ್ಮನ್ನ ಏರಿಸುವಂತೆ ಪ್ರತಿಷ್ಠಾಪಿಸುವಂತೆ ಉಪಯುಕ್ತವಾದದ್ದು. The highest position in the kingdom of God is being a son. ದೇವರ ರಾಜ್ಯದಲ್ಲಿ ಅತಿ ಉನ್ನತವಾದ ಪದವಿ ಏನು ಗೊತ್ತಾ? ಆತನ ಮಗನು ಮಗಳು ಆಗುವುದೇ. And we have that. ಮತ್ತು ನಮಗೆ ಆ ಪದವಿ ದೊರಕಿ And we ಬಿಟ್ಟಿದೆ. are so blessed because of ಮತ್ತು Jesus. ಯೇಸುವಿನ ನಿಮಿತ್ತ ನಾವು ಬಹಳವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ. All right. With that, I'll close this and we'll have lunch break and be back at 2 o'clock. ಇದರೊಂದಿಗೆ ಈ ಸೆಷನ್ ಮುಕ್ತಾಯವಾಗ್ತದೆ. 2 ಗಂಟೆಗೆ ನಾವು ಹಿಂದಿರುಗಿ ಬರೋಣ. ಯಾ